ಷಷ್ಠಃ ಪಾಠಃ ಸಂಹಿತಾ ವೈವಿಧ್ಯಂ. ಸಂಹಿತಾದ ವೈವಿಧ್ಯವನ್ನು ಈ ಪಾಠದಲ್ಲಿ ತಿಳಿಸ್ತಾರೆ. ಸಂಹಿತಾ ಅಂದ್ರೇನು ಅಂತ ಹಿಂದೆ ಒಂದು ಸರಿ ಹೇಳಿದರು. ಆ ಸಂಹಿತಾ ವೈವಿಧ್ಯದ ಬಗ್ಗೆ ಈಗ ಮುಂದೆ ಈ ಪಾಠದಲ್ಲಿ ಅವರು ಹೇಳ್ಕೊಂಡು ಹೋಗ್ತಾರೆ. ಈಗ ಪದಸಮೂಹ ವಾಕ್ಯಂ ಅರ್ಥಸಮಾಪ್ತೌ ಇತ್ಯುಕ್ತಂ. ಒಂದು ಅರ್ಥದ ಸಮಾಪ್ತಿಯಲ್ಲಿ ಅಂದರೆ ಒಂದು ಅರ್ಥವನ್ನು ತಂದುಕೊಡ್ತಕ್ಕಂಥ ಪದಗಳ ಸಮೂಹನೇ ವಾಕ್ಯ. ವಾಕ್ಯ ಅಂದರೆ ಏನು? ಅರ್ಥವತ್ತಾದ ಪದಗಳ ಸಮೂಹವೇ ವಾಕ್ಯ. ತಾದೃಶಃ ಪದಸಮೂಹಃ ಯೋಗ್ಯತಾ ಆಕಾಂಕ್ಷ ಆಸಕ್ತಿಯುಕ್ತಃ ಅರ್ಥಂ ಬೋಧಯತಿ. ಎಲ್ಲ ಪದಗಳ ಸಮೂಹವೂ ಕೂಡ ವಾಕ್ಯ ಆಗೋಲ್ಲ. ರಾಮಃ ಘಟಃ ಭಿತ್ತಿಃ ಗಚ್ಚತಿ ಶುನಕಃ ಎಲ್ಲ ಶಬ್ದಗಳಿಗೂ ಅರ್ಥ ಇದೆ. ಆದರೆ ಇಷ್ಟು ಶಬ್ದಗಳನ್ನು ಹಾಕದೆ ಇದು ಒಂದು ವಾಕ್ಯ ಅಂತ ಕರೆಸ್ಕೊಳ್ಳಲ್ಲ. ಯಾಕೆ ಕಳಿಸ್ಕೊಳ್ಳಲ್ಲ ಅಂದರೆ ಇದು ಅರ್ಥವತ್ತಾದ ಪದಗಳಲ್ವ ಇದು? ಹೌದು, ಎಲ್ಲ ಪದಕ್ಕೂ ರಾಮಃ ಭಿತ್ತಿಃ ಶುನಕಃ ಗಚ್ಚತಿ ವಾಪಿ ಕುತ್ರ ಅತ್ರ ಎಲ್ಲದೂ ಪದಗಳು, ಎಲ್ಲದಕ್ಕೂ ಅರ್ಥ ಇದೆ ನಿಜ. ಆದರೆ ಅರ್ಥವತ್ತಾದ ಪದಗಳ ಸಮೂಹಗಳೇ. ಆದರೆ ಇದು ಅರ್ಥ ಸಮಾಪ್ತಿ ಅನ್ನೋದು ಆಗಲ್ಲ ಇದರಲ್ಲಿ. ಆದ್ದರಿಂದ ಇದು ವಾಕ್ಯ ಅಂತ ಕರೆಸ್ಕೊಳ್ಳಲ್ಲ. ಹಾಗಾದರೆ ಎಂಥ ಪದಗಳ ಸಮೂಹ ಅನ್ನೋದು ವಾಕ್ಯ ಅಂತಂದರೆ ಯೋಗ್ಯತಾ ಆಕಾಂಕ್ಷ ಆಸಕ್ತಿ ಅಂತ ಮೂರಿದೆ. ಯೋಗ್ಯತಾ ಆಕಾಂಕ್ಷ ಆಸಕ್ತಿ ಇವುಗಳಿಂದ ಕೂಡಿದ ಪದಗಳ ಸಮೂಹವೇ ವಾಕ್ಯ. ಅಂದರೆ ಪದಗಳಿಗೆ ಅರ್ಥನೂ ಇರಬೇಕು, ಆ ಅರ್ಥಗಳಲ್ಲಿ ಪರಸ್ಪರ ಯೋಗ್ಯತಾ ಇರಬೇಕು, ಆಕಾಂಕ್ಷ ಇರಬೇಕು, ಆಸಕ್ತಿ ಇರಬೇಕು. ಸರಿಯಾ? ಇವರೇನು ಮಾಡ್ತಾರೆ ಈಗ ಅಂದರೆ ಯೋಗ್ಯತಾ ಅಂದ್ರೇನು, ಆಕಾಂಕ್ಷ ಅಂದ್ರೇನು ಅದನ್ನು ಸಾಹಿತ್ಯ ತರಗತಿಗಳಲ್ಲಿ ಹೇಳ್ತೇವೆ. ಆದ್ದರಿಂದ ಈಗ ಯೋಗ್ಯತಾ ಆಕಾಂಕ್ಷ ಅಂತ ಹೇಳಲ್ಲ. ಆಯಿತಾ? ತತ್ಪದೇ ತತ್ಪದವತ್ವಂ ಆಕಾಂಕ್ಷ ಅಂತಿದೆ. ಸಮವಿವ್ಯಾಹಾರ ಆಕಾಂಕ್ಷ ಅಂತಲೂ ಅರ್ಥ. ಯೋಗ್ಯತಾ ಅಂತಂದರೆ ಬಾಧಾಭಾವ ಯೋಗ್ಯತಾ ಅಂತ ಅರ್ಥ ಹೇಳ್ತಾರೆ. ಅಂದರೆ ಬಾಧ ಇರಬಾರ್ದು ಅರ್ಥದಲ್ಲಿ. ಅರ್ಥ ಇರುತ್ತೆ ಪದಗಳಿಗೆ, ಆದರೆ ಬಾಧ ಇತ್ತು ಅದರಲ್ಲಿ ಆವಾಗ ಅದು ವಾಕ್ಯ ಅಂತ ಕರೆಸ್ಕೊಳ್ಳಲ್ಲ. ಜಲೇನ ಸಿಂಚತಿ ಅಂತಿದ್ರೆ ನೀರಿನಿಂದ ಸಿಂಪಡಿಸ್ತಾನೆ ಅಂತ ಅರ್ಥ. ಸೇಚನ ಕರಣತ್ವ ಇದೆಯಲ್ಲ, ಯಾವುದರಿಂದ ಸಿಂಪಡಿಸೋದು? ನೀರಿನಿಂದ. ಜಲೇನ ಸಿಂಚತಿ, ಸರಿ. ವನ್ಹಿನ ಸಿಂಚತಿ ಅಂತ ಪ್ರಯೋಗ ಮಾಡಿದ್ರೆ ವನ್ಹಿ ಶಬ್ದಕ್ಕೂ ಅರ್ಥ ಇದೆ. ಸಿಂಚತಿ ಅಂದರೆ ಸೇಚನ ಮಾಡ್ತಾನೆ ಅಂತಲೂ ಅರ್ಥ. ತೃತೀಯ ವಿಭಕ್ತಿ ಕರ್ಣತ್ವಂ ಅಂತಲೂ ಅರ್ಥ ವನ್ಹಿನ ಅನ್ನಲ್ಲಿ. ವನ್ಹಿನ ಸಿಂಚತಿ ಅಂದರೆ ವನ್ಹಿಕರಣಕ ಸೇಚನಂ ಅಂತ ಅರ್ಥ. ವನ್ಹಿಯನ್ನು ಸಿಂಪಡಿಸೋಕ್ಕಾಗತ್ತಾ? ನೀರನ್ನು ಸಿಂಪಡಿಸ್ಬೋದು ಎಲ್ಲ ಕಡೆ. ಕೈಯಲ್ಲಿ ಬಕೆಟಲ್ಲಿ ನೀರು ತೊಗೊಂಡು ಎಲ್ಲ ಕಡೆ ಸಿಂಪಡಿಸ್. ವನ್ಹಿಯನ್ನು ಸಿಂಪಡಿಸೋಕ್ಕಾಗತ್ತಾ? ಆಗಲ್ಲ. ಆದರೆ ವನ್ಹಿನ ಅನ್ನೋದಕ್ಕೆ ತೃತೀಯಕ್ಕೆ ಅರ್ಥ ಇದೆಯೋ ಇಲ್ಲೋ? ಇದೆ. ಸಿಂಚತಿ ಅನ್ನೋದಕ್ಕೆ ಅರ್ಥ ಇದೆಯೋ ಇಲ್ಲೋ? ಇದೆ. ಆದರೆ ವನ್ಹಿನ ಸಿಂಚತಿ ಅನ್ನೋಲ್ಲಿ ಯೋಗ್ಯತಾ ಅನ್ನೋದು ಇಲ್ಲ, ಬಾಧ ಇದೆ. ವನ್ಹೀಕರಣಕವಾದ ಸೇಚನ ಅನ್ನೋದು ಬಾಧಿತ ಅಂತ ಹೇಳ್ತೀವಿ ನಾವು. ವನ್ಹಿಯನ್ನು ಸೇಚನೆ ಮಾಡಲಿಕ್ಕೆ ಬರೋಲ್ಲ ಅಂತ ಜಗತ್ತಿನಲ್ಲಿ ಗೊತ್ತಿದೆ. ಅದನ್ನು ನೀವು ಹೇಳಿದ್ರೆ ಅದು ಪ್ರತ್ಯಕ್ಷಕ್ಕೆ ವಿರುದ್ಧವಾದ ವಿಚಾರವಾದ್ದರಿಂದ, ಪ್ರತ್ಯಕ್ಷದಲ್ಲಿ ಈ ರೀತಿಯಾದ ಒಂದು ಅರ್ಥ ಎಲ್ಲೂ ಕಂಡು ಬಂದಿಲ್ಲದೆ ಇರೋದರಿಂದ ಅದನ್ನು ನೀವು ಪದಗಳಲ್ಲಿ ಹಾಕಿ ಪ್ರಯೋಗ ಮಾಡಿದ್ರೆ ಅದು ವಾಕ್ಯ ಅಂತ ಕರೆಸ್ಕೊಳ್ಳಲ್ಲ. ಅದು ಆವಾಗ ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಕರಿತೀವಿ. ಯೋಗ್ಯತಾ ಅಂದ್ರೇನು? ಬಾಧಾಭಾವ. ಬಾಧ ಅಂದ್ರೇನು? ಪ್ರತ್ಯಕ್ಷ ಬಾಧ, ಪ್ರತ್ಯಕ್ಷಕ್ಕೆ ವಿರುದ್ಧವಾದ್ದು.
ನಾನೀಗ ಒಂದು ವಾಕ್ಯ ಪ್ರಯೋಗ ಮಾಡ್ತೀನಿ. ಪಂಚಪಾದಯುಕ್ತ ದೇವದತ್ತ ಗೃಹಂ ಪ್ರತಿ ಆಗತಃ ಅಂತ ಹೇಳಿದೆ. ದೇವದತ್ತ ಗೃಹಂ ಪ್ರತಿ ಆಗತಃ ಸರಿ, ಗೊತ್ತಾಯ್ತಾ? ಪಂಚಪಾದವಾನ್ ದೇವದತ್ತ, 5 ಕಾಲುಳ್ಳ ದೇವದತ್ತ ಅಂತಂದು. ಪಂಚಪಾದವಾನ್ ದೇವದತ್ತ ಅನ್ನೋ ವಿಚಾರ ಇದು ಬಾಧಿತ. 5 ಕಾಲಿರೋ ದೇವದತ್ತ ಜಗತ್ತಿನಲ್ಲೆಲ್ಲೂ ಇಲ್ಲ. ಇದಾನ? ಇಲ್ಲ. ಆದ್ದರಿಂದ ಇದಕ್ಕೆ ಬಾಧ ಅಂತ ಕರಿತೀವಿ, ಗೊತ್ತಾಯ್ತಾ? ಪ್ರತ್ಯಕ್ಷ ಬಾಧ, ವಿರುದ್ಧವಾದ ಅರ್ಥ ಇದು, ಎಲ್ಲೂ ಕಾಣದೇ ಇರೋ ಅರ್ಥ ಇದು. ಆದ್ದರಿಂದ ಇಲ್ಲಿ ಯೋಗ್ಯತಾ ಇಲ್ಲದೆ ಇರೋದರಿಂದ ಇದನ್ನು ವಾಕ್ಯ ಅಂತ ಕರೆಸ್ಕೊಳ್ಳಲ್ಲ. ಆದರೆ ಇದು ಪಂಚಪಾದವಾನ್ ಅಂತಿದೆ, ತವತ್ ಪ್ರತ್ಯಯ ಏನು ತಪ್ಪಿಲ್ಲ, ದೇವದತ್ತ ಸರಿಗಿದೆ, ಗೃಹಂ ಪ್ರತಿ ಆಗತಃ ಎಲ್ಲನೂ ಸರಿಗಿರುತ್ತೆ. ಆದರೆ ಅಲ್ಲಿ ಅರ್ಥದಲ್ಲಿ ಬಾಧ ಬಂತು. ಹಾಗೆ ವನ್ನಿನಾ ಸಿಂಚತಿ ಅಂತ ಪ್ರಯೋಗ ಮಾಡಿದಾಗ ವನ್ನಿಯನ್ನು ನೋಡಿ ಎಲ್ಲ ಕಡೆ ಸಿಂಪಡಿಸ್ತಾ ಇದ್ದಾನೆ ಅಂದರೆ ಬೆಂಕಿ ಸಿಂಪಡಿಸೋಕ್ಕಾಗಲ್ಲ ಅನ್ನೋದು ಪ್ರತ್ಯಕ್ಷವಾಗಿ ಸಿದ್ಧವಾದ ವಿಚಾರ. ಅದನ್ನು ನೀವು ಅಲ್ಲಿ ಹೇಳಿದ್ರೆ ಹಾಗಾದರೆ ಅಲ್ಲಿ ಯೋಗ್ಯತೆ ಇಲ್ಲ, ಗೊತ್ತಾಯ್ತಾ? ಹಾಗೇ ಆಕಾಂಕ್ಷ ಅನ್ನೋದು ಇರಬೇಕು. ಘಟ ಜಲಂ ಆನಯತಿ ಅಂದೆ. ಘಟ ಏನು ಮುಂದೇನು? ಘಟ ಅಂದ್ಬಿಟ್ರೆ ಘಟಃ ಅಂದ್ಬಿಟ್ರೆ ಅಲ್ಲಿ ಆಕಾಂಕ್ಷ ಇಲ್ಲ. ಘಟೇನ ಜಲಂ ನಯತಿ, ಅಲ್ಲಿ ತತ್ಪದೇ ತತ್ವದವತ್ವಂ ಆಕಾಂಕ್ಷ ಅಂತ ಅರ್ಥ. ಒಂದು ಸಮಭಿವ್ಯಾಹಾರ ಇರಬೇಕಲ್ಲಿ. ಈ ಪದ ಆದಮೇಲೆ ಈ ಪದ ಅಂತ ಅವುಗಳ ಉಚ್ಚಾರಣೆ ಇರಲೇಬೇಕು, ಇದ್ದರೆ ಮಾತ್ರ ಅರ್ಥವನ್ನು ಕೊಡುತ್ತೆ. ಆ ಪದಗಳ ಉಚ್ಚಾರಣೆ ಇಲ್ಲದೆ ಹೋದರೆ ಅಲ್ಲಿ ಆಕಾಂಕ್ಷ ಇಲ್ಲ ಅಂತ ಅರ್ಥ ಅಲ್ವಾ? ನನಗೆ ಅಭಿಪ್ರಾಯ ಏನು ಅಂತಂದರೆ, ನಿಮಗೆ ಅಲ್ಲಿರೋ ಘಟವನ್ನು ತೆಗೆದುಕೊಂಡು ಬಾ ಅಂತ ನಾನು ಹೇಳಬೇಕು. ಘಟ ಆನಯ ಅಂತಿದ್ದೀನಿ, ಆಕಾಂಕ್ಷೆ ಇಲ್ಲ, ಘಟಂ ಅನ್ನಬೇಕು, ಹೌದಾಯ್ತಾ? ಘಟನಿಷ್ಠ ಕರ್ಮತ, ಯಾವುದನ್ನು ತೊಗೊಂಬಂದಿದ್ದು ಕರ್ಮ ಯಾವುದು? ಘಟ. ಅದಕ್ಕೆ ನೀವು ಘಟಂ ಅಂತ ದ್ವಿತೀಯ ವಿಭಕ್ತಿ ಏಕವಚನ ಹೇಳಬೇಕು. ನೀವಲ್ಲಿ ಘಟಪದೋತ್ತರದಲ್ಲಿ ಅಂಪದವನ್ನು ಹಾಕಬೇಕು. ನೀವು ಹಾಕ್ತೇವೆ ಹೋದರೆ ನೀವು ಬರೀ ಘಟ ಆನೆಯ ಅಂದರೆ ಘಟ ಆನೆಯ ಅಂದರೆ ಏನೂ ಗೊತ್ತಾಗಲ್ಲ ಅವಾಗ, ಅಲ್ವಾ? ಅದರಿಂದ ಸಮಭಿವ್ಯಾಹಾರ ಅಂದರೆ ತತ್ಪದೇ ತತ್ಪದವತ್ವಂ, ಅದರ ಪದದಲ್ಲಿ ಮುಂದೆ ಆ ಪದ ಜೊತೆಗೆ ಇರಬೇಕು. ಇದ್ರ ಮಾತ್ರ ಅಲ್ಲಿ ಆಕಾಂಕ್ಷ ಇದೆ ಅಂತ ಅರ್ಥ. ಇಲ್ಲದಿದ್ದರೆ ಆಕಾಂಕ್ಷ ಇಲ್ಲ. ಆಕಾಂಕ್ಷ ಇಲ್ಲದೇ ಇದ್ದರೆ ಅದನ್ನು ವಾಕ್ಯ ಅಂತ ಕರೆಸ್ಕೊಳ್ಳಲ್ಲ. ಹಾಗೇ ಆಸಕ್ತಿ ಅಂತಿರಬೇಕು. ಆಸಕ್ತಿ ಅಂದರೆ ಸನ್ನಿಧಿ ಅಂತ ಕರಿತೀವಿ ನಾವು, ಗೊತ್ತಾಯ್ತಾ? ಅಂದರೆ ಒಟ್ಟಿಗೆ ವರ್ಣಗಳನ್ನು ಉಚ್ಚಾರ ಮಾಡಬೇಕು ನೀವು. ಇವತ್ತು ಘಟಂ ಅಂದೆ, ಆಚಾರ್ಯ ಘಟಂ ಕಿಂ ಅಂತ ಕೇಳಿದ್ರಿ. ಘಟ ಆಯಿತು ಆಚಾರ್ಯ, ಏನು ಮುಂದೇನು ಅಂತ ಕೇಳಿದ್ರೆ ಏನು ಹೇಳಲ್ಲ, ಮುಂದೇನು ಹೇಳಲ್ಲ. ಆಮೇಲೆ ಮಾತುಕತೆ ಎಲ್ಲ ಏನೋ ಆಡ್ತಾಯಿದ್ವಿ. ಆಮೇಲೆ ಆನೆಯ ಅಂತಂದೆ. ಇಲ್ಲಿ ಘಟಂ ಅಂತಂದು 1 ಗಂಟೆ ಆಗಿದೆ, ಅವನು ಮರೆತೇ ಹೋಗ್ಬಿಟ್ಟಿದ್ದೆ ಅವನಿಗೆ. ಆಮೇಲೆ ಯಾವಾಗಲೂ ಕೂಡ ಭಿತ್ತಿ ಪುಸ್ತಕಂ ವರ್ತತೆ ಆನೆಯ ಅಂದ್ವಿ. ಪುಸ್ತಕಂ ಆನೆಯ ಅಂತ ಅಂದ್ಕೊಂಡು ಪುಸ್ತಕ ತೊಗೊಂಬಂದೆ ಹೊರತು ಘಟವನ್ನು ತೊಗೊಂಬಂದ ಅವನು ಅಲ್ಲ. ಅವನಂದ ನಾನು ಆನೆಯ ಅಂತ ಹೇಳಿದ್ದು ಘಟಾನಪ್ಪ ಮಾರಾಯ, ನೀವು ಪುಸ್ತಕ ಯಾಕೆ ತಂದ್ಯಾ? ಅಲ್ಲ ನೀವು ಆನೆಯ ಅಂತಂದ್ರಲ್ಲ. ಅಲ್ಲ ನಾನು ಮೊದಲು ಘಟಮ್ ಅಂತ ಹೇಳಿರಲ್ವ ನಿಮಗೆ? ಹೇಳಿದ್ದೆ. ಮತ್ತು ಆನೆಯ ಅಂತ ಹೇಳಿದ್ನೋ ಇಲ್ಲ? ಹೇಳಿದ್ದೀನಿ. ಹಾಗಾದರೆ ನೀನು ಘಟವನ್ನು ತರದೆ ನೀನು ಪುಸ್ತಕ ಯಾಕೆ ತಂದ್ಯಾ ಅಂತಂದರೆ ಅದಕ್ಕೆ ನೀವು ಅಂತೀರ, ಇಲ್ಲ ಘಟಮ್ ಅಂತ ಹೇಳಿದ್ಮೇಲೆ 108 ಪದಗಳ ಮಧ್ಯದಲ್ಲಿ ಹೇಳಿಬಿಟ್ಟಿದ್ದೀರಾ. ಆನೆಯ ಅನ್ನೋ ಪದದ ಉಚ್ಚಾರಣೆಗೋ ಘಟಮ್ ಅನ್ನೋ ಪದದ ಉಚ್ಚಾರಣೆಗೋ ಅವ್ಯವಹಿತವಾಗಿ ನೀವೇನಾದರೂ ಒಟ್ಟಿಗೆ ಉಚ್ಚಾರಣೆ ಮಾಡಿದರೆ ನಾನು ಘಟನೆ ತೊಗೊಂಬರ್ತಿದ್ದೆ. ನೀವು ಘಟಮ್ ಅಂದ್ಬಿಟ್ಟು ಎಷ್ಟೋ ಗಂಟೆ ಬಿಟ್ಬಿಟ್ಟು ಏನೇನೋ ಮಾತುಕತೆಯಲ್ಲಿ ಆಡಿ ಆಮೇಲೆ ಪುಸ್ತಕವನ್ನೆಲ್ಲ ತೋರಿಸಿ ಆ ಪುಸ್ತಕಂ ಬಹು ಸುಂದರಂ ವರ್ತತೆ, ಏತತ್ ಪುಸ್ತಕಂ ಅತ್ಯಮೂಲ್ಯಂ ವರ್ತತೆ ಅದೆಲ್ಲ ಹೇಳಿಬಿಟ್ಟು ಆನೆಯ ಅಂತಂದರೆ ಬಹುಶಃ ನಾನು ಪುಸ್ತಕ ತೊಗೊಂಬರ್ಬೇಕು ಅಂಥೇಳಿ ಅಲ್ಲಿಗೆ ಅನ್ವಯ ಮಾಡಿಕೊಂಡೆ. ಯಾಕಂದರೆ ಅದರ ಜೊತೆಗೆ ಉಚ್ಚಾರ ಮಾಡಿದ್ದು ಆನೆಯ ಅಂತ, ಅದನ್ನ ಪುಸ್ತಕ ತೊಗೊಂಬಂದೆ.
ಅಲ್ಲ, ನಾವು ಘಟಕ್ಕೆ ಆನಯ ಅಂತಲೇ ಅನ್ವಯ ಮಾಡ್ಕೊ ಅಂತ ಹೇಳಿದ್ದು ಅಂದರೆ, ಹಾಗಾದರೆ ಹಾಗೆ ಅನ್ವಯ ಮಾಡ್ಕೊಳ್ಬೇಕಾದ್ರೆ ಆ ಅರ್ಥ ನನಗೆ ಬರಬೇಕಾದ್ರೆ ಘಟಂ ಅನ್ನೋ ಪದ ಉಚ್ಚಾರಣೆ ಆದ ಕೂಡಲೇ ಅವ್ಯಹಿತವಾಗಿ ಉತ್ತರದಲ್ಲಿ ಆನಯ ಅನ್ನೋ ಪದವನ್ನು ತಟ್ಟನೆ ಉಚ್ಚಾರ ಮಾಡಬೇಕು. ಟೈಮ್ ಕೊಟ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ನಾನು ಮಾಡಲ್ಲ ಅಂದರೆ, ಸನ್ನಿಧಿ ಇಲ್ಲ ಅಂದರೆ, ಒಂದಕ್ಕೊಂದಕ್ಕೆ ಸಾಮೀಪ್ಯ ಇಲ್ಲ, ಉಚ್ಚಾರಣೆ ಇಲ್ಲಿ ಅಂದರೆ ಆವಾಗ ಆ ವಾಕ್ಯ ಅರ್ಥವನ್ನು ಕೊಡೋಲ್ಲ. ಇಲ್ಲಿ ಘಟವನ್ನು ತೊಗೊಂಬರೋಕ್ಕಾಗಲ್ವಾ? ತೊಗೊಂಬರೋಕ್ಕೂ ಆಗುತ್ತೆ. ಆನಯ ಅಂತ ಕ್ರಿಯಾಪದ ಇದೆಯೋ ಇಲ್ಲೋ? ಇದೆ. ಘಟಮ್ಮನ್ನಲ್ಲಿ ಘಟಪದೋತ್ತರದಲ್ಲಿ ಅಂಪದ ಇದೆಯೋ ಇಲ್ಲೋ? ಇದೆ. ಘಟನಿಷ್ಠ ಕರ್ಮದ ಅದು ಇದೆ, ಎಲ್ಲನೂ ಸರಿಗಿದೆ. ಆದರೆ ಸಂಹಿತ ಇಲ್ಲ. ಸಂಹಿತ ಇಲ್ಲ ಅಂದ್ರೇನು? ಈ ಪದ ಉಚ್ಚಾರಣೆಗೂ ಆ ಪದದ ಉಚ್ಚಾರಣೆಗೂ ಮಧ್ಯ ವಿಳಂಬ ಆಯಿತು, ಕಾಲ ವಿಳಂಬ ಆಯಿತು. ಕಾಲ ವಿಳಂಬ ಹಾಕ್ಕೊಡ್ದು. ಆ ಉಚ್ಚಾರಣೆಯಲ್ಲಿ ಸಾಮೀಪ್ಯ ಇರಬೇಕು. ಆವಾಗ ಮಾತ್ರ ಅದನ್ನು ವಾಕ್ಯ ಅಂತ ಕರಿತೀವಿ. ಇಲ್ಲದೆ ಅದು ವಾಕ್ಯ ಅಲ್ಲ. ಯಾಕೆಂದರೆ ಅದು ಅರ್ಥಜನಕವೇ ಅಲ್ಲ ಅದು. ಆದ್ದರಿಂದ ಗೊತ್ತಾಯ್ತಾ? ಅದನ್ನು ಈಗ ಹೇಳ್ತಾರೆ ತತ್ರ. ಇದನ್ನೇ ಆಸಕ್ತಿ ಅಂತ ಕರೆಯೋದು. ಆಸಕ್ತಿ ಅಂದ್ರೇನೋ ಉಚ್ಚಾರಣೆಯಲ್ಲಿ ಸಾಮೀಪ್ಯ ಇರಬೇಕು, ಸಂಹಿತ ಇರಬೇಕು. ಸಂಹಿತ ಅಂದರೂ ಅದೇನೇ ಸಾಮೀಪ್ಯನೇ. ತತ್ರ ಆಸಕ್ತಿರ್ನಾಮ ಬುದ್ಧ ವಿಚ್ಛೇದ. ಆಸಕ್ತಿ ಅಂದರೆ ಏನಪ್ಪ ಅಂತಂದರೆ ಬುದ್ಧಿಯಲ್ಲಿ ಆ ಅರ್ಥದ ವಿಚ್ಛೇದ ಆಗಿರಬಾರ್ದು. ನಾನಿಲ್ಲಿ ಘಟಮ್ ಅಂದ್ಬಿಟ್ಟು ಏನೇನೋ ಕಥೆಗಳೆಲ್ಲ 108 ಕತೆ, ಯಾವುದೋ ರಾಮೇಶ್ವರದ ಕತೆ ಎಲ್ಲ ಹೇಳಿ ಪುಸ್ತಕಗಳೆಲ್ಲ ಪರಿಚಯ ಮಾಡಿ ಆಮೇಲೆ ಆನಯ ಅಂದಾಗ ನಿಮ್ಮ ಬುದ್ಧಿಯಲ್ಲಿ ಈ ಘಟಮ್ ಅನ್ನೋ ಪದದ ಅರ್ಥದ ವಿಚ್ಛೇದ ಆಗೋಗಿದೆ. ಆದ್ದರಿಂದ ಆನಯ ಅನ್ನೋ ಕ್ರಿಯಾಪದವನ್ನು ಈ ಘಟಮ್ ಅನ್ನೋದಕ್ಕೆ ನೀವು ಸೇರಿಸ್ಕೊಳ್ಳೋಕ್ಕಾಗಲಿಲ್ಲ ಅಲ್ವಾ? ಆದ್ದರಿಂದ ಆಸಕ್ತಿ ಅಂದರೆ ಏನಪ್ಪ ಅಂದರೆ ಬುದ್ಧಿಯ ವಿಚ್ಛೇದ, ಬುದ್ಧಿಯಲ್ಲಿ ವಿಚ್ಛೇದ ಆಗಬಾರ್ದು ಅಂತ ಅರ್ಥ. ತದರ್ಥಂ ಸಂಹಿತೆಯ ವರ್ಣಾನಾಂ ಉಚ್ಚಾರಣಂ ಅವಶ್ಯಕಂ. ಅದಕ್ಕೋಸ್ಕರ ನಾವೇನಾದರೂ ಮತ್ತೊಬ್ಬನಿಗೆ ಅರ್ಥ ಆಗಬೇಕು ಅಂತಿದ್ದರೆ ಪದಗಳೆಲ್ಲ ನೆಟ್ಟಿಗೆ ಇದ್ದರೂ ಕೂಡ ಅಲ್ಲಿ ವರ್ಣಗಳ ಉಚ್ಚಾರಣೆಯಲ್ಲಿ ಸಂಹಿತ ಅನ್ನೋದು ಅವಶ್ಯಕ. ಸಂಹಿತ ಅಂದ್ರೇನು? ವ್ಯವಧಾನ ಇರಬಾರ್ದು. ಅವ್ಯವಹಿತವಾಗಿ ವ್ಯವಧಾನ, ಕಾಲ ವ್ಯವಧಾನ ಇಲ್ಲದೆ, ಗೊತ್ತಾಯ್ತಾ, ಅಲ್ಲಿ ಅರ್ಥ ಆಗುವಂಗೆ ಬುದ್ಧಿಯಲ್ಲಿ ವಿಚ್ಛೇದ ಬರದೇ ಇದ್ದಂಗೆ ಕೂಡಲೇ ಉಚ್ಚಾರಣೆಯನ್ನು ಮಾಡಬೇಕು. ತದಾ ಜಾಯಮಾನ ವರ್ಣಂ ವ್ಯತ್ಯಾಸ ಸಂಧಿಕಾರ್ಯಂ ಇತ್ಯುಚ್ಯತೆ. ಹೀಗೆ ಒಂದು ವಾಕ್ಯದಲ್ಲಿ ಆದಮೇಲೆ ಇಲ್ಲಿ ವರ್ಣಗಳ ವ್ಯತ್ಯಾಸ, ವಾಕ್ಯದಲ್ಲಿ ಅನೇಕ ವರ್ಣಗಳ ವ್ಯತ್ಯಾಸ ಆಗುತ್ತೆ. ಆ ವ್ಯತ್ಯಾಸಕ್ಕೇ ಸಂಧಿಕಾರ್ಯ ಅಂತ ಕರೀತಾರೆ. ತಚ್ಚ ಅನೇಕದ ಭವತಿ. ಸಂಧಿಕಾರ್ಯ ಅನೇಕ ವಿಧವಾಗಿ ಆಗುತ್ತೆ. ಸಂಧಿಗಳು, 2 ಶಬ್ದಗಳು ಸೇರಿದ್ರೆ, 2 ವರ್ಣಗಳು ಸೇರಿದ್ರೆ ಸಂಧಿ ಆಗುತ್ತೆ ಅಲ್ವಾ? ಅದು ಎಷ್ಟು ವಿಧವಾಗಿ ಸಂಧಿಕಾರ್ಯ ಆಗುತ್ತೆ ಅಂದರೆ, ಕೆಲವು ಸರಿ ಆದೇಶ ಬರುತ್ತೆ, ಏಕಾದೇಶ ಬರುತ್ತೆ, ಸರ್ವಾದೇಶ ಬರುತ್ತೆ, ಆಗಮ ಬರುತ್ತೆ, ಲೋಪನೂ ಆಗುತ್ತೆ. ಆದೇಶಕ್ಕೆ ಉದಾಹರಣೆ ಶತ್ರುವದ ಆದೇಶ, ಸರಿಯಾ? ಮಿತ್ರವದ ಆಗಮ ಅಂತ ಒಂದು ಪ್ರಸಿದ್ಧವಾದ ವಾಕ್ಯ. ಸೂತ್ರಗಳಲ್ಲಿ ಯಾವುದಾದ್ರೂ ಒಂದು ಪ್ರತ್ಯಯದ ಆದೇಶವನ್ನು ಹೇಳಿದ್ರೆ ಅದು ಶತ್ರುವಿನಂತೆ. ಶತ್ರು ಮನೆಗೆ ಬಂದರೆ ಏನಾಗುತ್ತೆ ಅಂದರೆ ಇವನನ್ನು ಖಾಲಿ ಮಾಡಿಬಿಡ್ತಾನಲ್ಲಿ. ಮಿತ್ರವದ ಆಗಮ, ಆಗಮ ಬರುತ್ತೆ ಅಂದರೆ ಅದು ಮಿತ್ರನಂತೆ. ಮಿತ್ರ ಬಂದರೆ ಅವನು ನಮ್ಮ ಜೊತೆಗೆ ಸೇರಿಕೊಳ್ತಾನೆ, ಇವನನ್ನು ಓಡಿಸಲ್ಲ. ಆದೇಶ ಬಂದರೆ ಯಾವುದಾದ್ರು ವರ್ಣಕ್ಕೆ 2 ವರ್ಣಗಳಿದ್ದಾಗ ಈ ಪ್ರತ್ಯಯ ಆದೇಶ ಬರುತ್ತೆ ಅಂದರೆ ಅಲ್ಲಿ ಒಂದು ಜಾಗ ಖಾಲಿ ಮಾಡಿಸಿ ಅದು ಬಂದು ಕೂತ್ಕೊಳ್ಳುತ್ತೆ, ಅದು ಶತ್ರುವಿನಂತೆ. ಆಗಮ ಬರುತ್ತೆ ಅಂದರೆ ಅದು ಮಿತ್ರನಂತೆ. ಆದ್ದರಿಂದ ಪ್ರತ್ಯಯಗಳಲ್ಲಿ ಆದೇಶ, ಆಗಮ ಅಂತೆಲ್ಲ ಇದೆ. ಅದಕ್ಕೆ ಹೇಳ್ತಾರೆ ಆದೇಶ ಶತ್ರುವದ ಆದೇಶ ಇತ್ಯುಕ್ತಿ ಪ್ರಸಿದ್ಧ. ಶತ್ರುವಿನಂತೆ ಆದೇಶ ಬರುತ್ತೆ ಅನ್ನೋ ಮಾತು ಪ್ರಸಿದ್ಧ. ಏಕಸ್ಯ ವರ್ಣಸ್ಯ ಸ್ಥಾನೆ ಅನ್ಯಃ ವರ್ಣಃ ಭವತಿ ಚೇತ್ ತದಾ ಆದೇಶ ಇತಿ ಪ್ರಯುಜ್ಯತೆ. ಒಂದು ವರ್ಣದ ಸ್ಥಾನದಲ್ಲಿ ಇನ್ನೊಂದು ವರ್ಣ ಅನ್ನೋದು ಬಂದರೆ ಆವಾಗ ಅದಕ್ಕೆ ಆದೇಶ ಅಂತ ಕರಿತೀವಿ. ತದ್ಯಥ, ಎಲ್ಲಿ ಉದಾಹರಣೆ ಅಂದರೆ ಇತಿ ಪ್ಲಸ್ ಅಪಿ ಅಂತ ಇದೆ. ಇತಿ ಎನ್ನಲ್ಲಿ ಕಡೆಯಲ್ಲಿ ಇಕಾರ ಇದೆ. ಇತ್ ಪ್ಲಸ್ ಇ ಪ್ಲಸ್ ಅಪಿ ಅಂತ ಇರುತ್ತೆ.
ಹಾಗಾದರೆ ಇಕಾರಕ್ಕೆ ಅಕಾರ ಅನ್ನೋದು ಪರದಲ್ಲಿದೆ. ಈಗ ಇಕಾರಕ್ಕೆ ಅಕಾರ ಪರದಲ್ಲಿದ್ದಾಗ ಇಕೋ ಎಣಚಿ ಅಂತ ಸೂತ್ರ. ಇಕಸ್ಥಾನೆ ಎಣಸ್ಯಾತ್ ಅಚಿಪರೆ. ಇಕ್ಕಂದರೆ ಇ, ಇದಕ್ಕೆ ಎಣ್ಣು ಬರುತ್ತೆ ಅಂದರೆ ಯಕಾರ ಬರುತ್ತೆ. ಸ್ಥಾನ ಮತ್ತು ಪ್ರಯತ್ನಗಳ ಸಾಮಾನ್ಯದಿಂದ ಇಚು ಯಶಾನಾಂ ತಾಲು ಅಂತೆಲ್ಲ ಇರೋದರಿಂದ ಸ್ಥಾನ ಪ್ರಯತ್ನಗಳ ಸಾಮ್ಯದಿಂದ ಇಕಾರಕ್ಕೆ ಏನು ಬರುತ್ತೆ? ಯಕಾರ ಅನ್ನೋದು ಆದೇಶವಾಗಿ ಬರುತ್ತೆ. ಇದು ಯು ಅಪಿ ಅಂತಾಯಿತು. ಅಂದರೆ ಇಕಾರ ಹೋಗಿ ಯಕಾರ ಬಂತು. ಹಾಗಾದರೆ ಇಕೋ ಎಣಚಿ ಸೂತ್ರ ಹೇಳಿದ್ದೇನು? ಇಕಸ್ಥಾನೇ ಎಣಭವತಿ. ಇಕ್ನ ಸ್ಥಾನಕ್ಕೇನೆ ಎಣ್ಣು ಬರುತ್ತೆ. ಇಕ್ಕಂದರೆ ಈ ಊ ರೂಲ್ ರು. ಇಲ್ಲಿ ಇಕ್ಕಂದರೆ ಯಾವುದು? ಇ. ಇದರ ಸ್ಥಾನಕ್ಕೆ ಎಣ್ಣು ಬರುತ್ತೆ ಅಂದ್ರೇನು? ಯ ರ ಲ ವ 4 ಅಕ್ಷರಗಳಿರೋದು. ಎಣ್ಣಂದರೆ ಇಲ್ಲಿ ಯಕಾರ ಬರುತ್ತೆ ಇಕಾರಕ್ಕೆ. ಆ ಇ ಅನ್ನೋದು ಕಿತ್ಕೊಂಡೋಯ್ತು, ಯ ಅನ್ನೋದು ಆ ಸ್ಥಾನಕ್ಕೆ ಬಂದು ಕೂತ್ಕೋತು. ಈ ಯ ಅನ್ನೋದಕ್ಕೆ ಏನು ಕರಿತೀವಿ ಅಂದರೆ ಆದೇಶ ಅಂತ ಕರಿತೀವಿ. ಇದು ಶತ್ರುವಿನಂತ ಬಂತು. ಅರ್ಥಾತ್ ತಾನು ಬಂದ ಕೂಡಲೇ ಅಲ್ಲಿರೋ ಇಕಾರನ ಖಾಲಿ ಮಾಡಿಸ್ತು. ಹಾಗಾದರೆ ಇಕಾರ ಜೊತೆಗೇನೆ ಯಕಾರ ಬಂದು ಸೇರಿಕೊಂಡಿದ್ದಲ್ಲ, ಇಕಾರನ ಓಡಿಸಿ ಯಕಾರ ಆ ಜಾಗಕ್ಕೆ ಬಂದು ಕೂತ್ಕೊಂಡಿದ್ದರಿಂದ ಯಕಾರ ಅನ್ನೋ ಪ್ರತ್ಯಯ, ಇಲ್ಲಿ ಎಣ್ಣು ಪ್ರತ್ಯಯಕ್ಕೆ ಏನು ಕರಿತೀವಿ ಅಂದರೆ ಇದು ಆದೇಶ ಅಂತ ಕರಿತೀವಿ. ಯಾಕೆಂದರೆ ಇದು ಶತ್ರುವಿನಂತೆ ಆದೇಶ. ತಾನು ಬಂದಾಗ ಇವನ ಜಾಗ ಖಾಲಿ ಮಾಡಬೇಕು. ಯಾರೋ ಒಬ್ಬ ಶತ್ರು ನಮಗಿದ್ದಾನೆ ಅಂದರೆ ಅವನು ಬಂದ, ಇವನೇ ದೊಡ್ಡದ. ಮಿತ್ರ ಬಂದ ಅಂದರೆ ಇವನು ಬಾ ಇಲ್ಲಿ ಒಟ್ಟಿಗೆ ಚೇರಲ್ಲಿ ಕೂತ್ಕೊಂಬೋಣ ಅಂತ ಪಕ್ಕದಲ್ಲಿ ಇಬ್ಬರು ಸೇರಿ ಕೂತ್ಕೋತಾರೆ. ಆದ್ದರಿಂದ ಆದೇಶ ಏನಾಗುತ್ತೆ ಅಂದರೆ ಇಕಾರಕ್ಕೀಗ ಇತಿ ಪ್ಲಸ್ ಅಪಿ ಅಂತಿದ್ದಾಗ ಇಕಾರಕ್ಕೆ ಎಣ್ಣು ಬಂತು, ಯಕಾರ ಬಂತು. ಇತಿಯಲ್ಲಿ ಇಕಾರ ಹೋಯಿತು, ಯಕಾರ ಬಂತು. ಇತ್ ಯ ಅಪಿ ಇತ್ಯಪಿ ಅಂತ ರೂಪ ಆಯಿತು. ಆದ್ದರಿಂದ ಇದಕ್ಕೆ ಆದೇಶ ಅನ್ನೋದಕ್ಕೆ ಉದಾಹರಣೆ ಇದು. ಅತ್ರ ಇಕಾರ ಅಪಗಚ್ಚತಿ ಯಕಾರ ತಸ್ಯ ಸ್ಥಾನೆ ಆಗಚ್ಚತಿ. ಅತ್ರ ಇಕಾರ ಅಪಗಚ್ಚತಿ, ಇಕಾರ ಹೋಯಿತು. ಯಕಾರ ತಸ್ಯ ಸ್ಥಾನೆ ಆಗಚ್ಚತಿ, ಯಕಾರ ಅನ್ನೋದು ಅದರ ಸ್ಥಾನಕ್ಕೆ ಬಂದು ಕೂತ್ಕೋತು. ಅತಃ ಆದ್ದರಿಂದ ಇಕಾರಸ್ಯ ಸ್ಥಾನೆ, ಇಕಾರದ ಸ್ಥಾನಕ್ಕೆ ಯಕಾರಸ್ಯ ಆದೇಶ ಭವತಿ. ಯಕಾರ ಅನ್ನೋದು ಆದೇಶವಾಗಿ ಬಂತು. ಯಕಾರ ಅನ್ನೋದು ಒಂದು ಪ್ರತ್ಯಯನೇ, ಅದು ಯಕಾರ ಅನ್ನೋದು ವರ್ಣ ಒಂದು. ಆ ಯಕಾರ ಅನ್ನೋದು ಆದೇಶವಾಗಿ ಬಂತು ಅಂತ ವ್ಯವಹಾರವನ್ನು ಮಾಡ್ತೇವೆ. ಇನ್ನು ಕೆಲವು ಕಡೆ ಇದು ಒಂದು ಟೈಪ್ ಆಫ್ ಸಂಧಿಕಾರ್ಯ. ಇದು ಇತಿ ಪ್ಲಸ್ ಅಪಿ ಇತ್ಯಪಿ ಅಂತ ಸಂಧಿಕಾರ್ಯ ಆಗಿದೆ. ಸಂಧಿ ಇತ್ಯಪಿ ಅಂತ ಸಂಧಿ ಆದಾಗ ಯಾವ ಥರದ ಸಂಧಿಕಾರ್ಯ ಇದು ಅಂದರೆ ಇಲ್ಲಿ ಆದೇಶ ರೂಪವಾದ ಸಂಧಿಕಾರ್ಯ. ಇನ್ನು ಕೆಲವು ಕಡೆ ಏಕಾದೇಶ ರೂಪವಾದ ಸಂಧಿಕಾರ್ಯ ಇರುತ್ತೆ. ಎಲ್ಲಿ ಅಂದರೆ ದ್ವಯೋ ವರ್ಣಯೋ ಇದು ಏಕಃ ಆದೇಶ ಭವತಿ ಸಹ ಏಕಾದೇಶ ಇತ್ಯುಚ್ಯತೆ. ಎಲ್ಲಿ 2 ವರ್ಣಗಳಿಗೆ ಒಂದು ವರ್ಣ ಅನ್ನೋದು ಆದೇಶವಾಗಿ ಬರುತ್ತೆ ಅದನ್ನು ಏಕಾದೇಶ ಅಂತ ಕರಿತೀವಿ. ಎಲ್ಲಿ ಅಂದರೆ ಜಿನ ಪ್ಲಸ್ ಇಂದ್ರ ಅಂತಿತ್ತು. ಹೆಂಗಿತ್ತು? ಜಿನ ಪ್ಲಸ್ ಇಂದ್ರ. ಅಲ್ಲೇನಿದೆ? ಜಿನ ಅನ್ನಲ್ಲಿ ಜಿನ್ ಪ್ಲಸ್ ಆ ಅಂತಿದೆ, ಮುಂದೆ ಇಂದ್ರ ಅಂತಿದೆ. ಇಲ್ಲೇನಾಗಿದೆ ಅಂದರೆ ಜಿನು ಪ್ಲಸ್ ಆ ಮತ್ತು ಈಗಳಿಗೆ ಅಕಾರ ಮತ್ತು ಇಕಾರಕ್ಕೆ ಏಕಾದೇಶವಾಗಿ ಹಿಂದೆ ಸ್ಥಾನಕ್ಕೆ ಮಾತ್ರ ಬಂದಿತ್ತು, ಇತಿ ಅನ್ನೋಲ್ಲಿ ಇಕಾರಕ್ಕೆ ಮಾತ್ರ ಬಂದಿತ್ತು. ಈಗ ಹಂಗಲ್ಲ, ಜಿನು ಆ ಮತ್ತು ಈ 2 ಅಕ್ಷರನೂ ಹೋಗಿ ಎ ಅನ್ನೋ ಅಕ್ಷರ ಬಂತು. ಜಿನೇಂದ್ರ ಅಂತ ರೂಪ ಆಯಿತು. ಅವಾಗ ಏನಾಯಿತು ಅಂದರೆ ನೋಡಿ, ಅಕಾರನೂ ಕಾಣಲ್ಲ, ಇಕಾರನೂ ಕಾಣಲ್ಲ. ಅಕಾರ ಮತ್ತು ಇಕಾರಗಳಿಗೆ ಏಕಾರ ಅನ್ನೋದು ಏಕಾದೇಶವಾಗಿ ಇಲ್ಲಿ ಬಂದು ಜಿನೇಂದ್ರ ಅಂತ ರೂಪ ಆಯಿತು. ಜಿನು ಏ ಇಂದ್ರ ಜಿನೇಂದ್ರ ಆಯಿತು. ಜಿನೇಂದ್ರ ಅಂತ ರೂಪ ಆಯಿತು. ಆದ್ದರಿಂದ ಇದೆಂಥ ಸಂಧಿ ಕಾರ್ಯ ಇದು ಅಂದರೆ, ಇದು ನೋಡಿ ಇಲ್ಲಿ ಒಂದನ್ನು ಓಡಿಸಿ ಇನ್ನೊಂದು ಕೂತ್ಕೊಂಡಿದ್ದಲ್ಲ, 2 ಸ್ಥಾನಕ್ಕೆ 1 ಅಕ್ಷರ ಬಂದಿದ್ದು ಬೇರೆ ಇದು. ಆದ್ದರಿಂದ ಇದು ಏಕಾದೇಶ ಸಂಧಿ ಅಂತ ಹೆಸರಿದಕ್ಕೆ. ಅತ್ರ ನೋಡಿ ಅದು ಬರೀತಾರೆ, ಅತ್ರ ಅಕಾರ ಇಕಾರಶ್ಚ ಅಪಗಚ್ಚತಃ. ಇಲ್ಲಿ ಅಕಾರನೂ ಹೋಯಿತು, ಇಕಾರನೂ ಹೋಯಿತು. ತಯೋ ಸ್ಥಾನೆ, ಅದೆರಡರ ಸ್ಥಾನದಲ್ಲೂ ಏಕಾರ ಆಗಚ್ಚತಿ, ಏಕಾರ ಅನ್ನೋದು ಬಂತು. ಆದ್ದರಿಂದ ಅಕಾರ ಇಕಾರಯೋ ಏಕಾರ, ಅಕಾರ ಮತ್ತು ಇಕಾರಗಳಿಗೆ
ಏಕಾರ ಅನ್ನೋದನ್ನು ಏಕಾದೇಶ ಅಂತ ನಾವು ವ್ಯವಹಾರವನ್ನು ಮಾಡ್ತೇವೆ. ಇನ್ನು ಕೆಲವು ಕಡೆ ಸರ್ವಾದೇಶ ಅಂತಿರುತ್ತೆ. ಸರ್ವಾದೇಶ ಅಂತ ಬಂದು ಸಂಧಿ ಆಗುತ್ತೆ. ಅದು ಎಲ್ಲಿ ಅಂದರೆ ಅದೇ ಹೇಳ್ತಾರೆ, ಯದುದ್ದೇಶ್ಯ ಆದೇಶ ವಿಹಿತ ತಸ್ಯ ಸರ್ವಸ್ಯ ಸ್ಥಾನೇ ಯದಿ ಆದೇಶೋ ಭವತಿ ಸಹ ತದಾ ಸರ್ವಾದೇಶ ಇತ್ಯುಚ್ಯತೆ. ಯಾವುದರನ್ನು ಉದ್ದೇಶ ಮಾಡಿಕೊಂಡು ನಾವು ಆದೇಶವನ್ನು ವಿಧಾನ ಮಾಡ್ತೀವೋ ಆ ಆದೇಶ ಅನ್ನೋದು ಸರ್ವಸ್ಯ ಸ್ಥಾನೇ ಯದಿ ಭವತಿ, ಇಡೀ ಪದಕ್ಕೇ ಏನಾದರೂ ಬಂದುಬಿಟ್ರೆ, ಆದೇಶ ಬಂದುಬಿಟ್ರೆ ಆವಾಗ ಅದನ್ನು ಸರ್ವಾದೇಶ ಅಂತ ಕರಿತೀವಿ. ಈ ಸರ್ವಾದೇಶ ಯಾವ ಪ್ರತ್ಯಯ ವಿಧಾನ ಮಾಡಿದಾಗ ಬರುತ್ತೆ ಸಾಮಾನ್ಯವಾಗಿ ಅಂದರೆ ಅನೇಕ ಲಿಷಿತ್ ಸರ್ವಸ್ಯ ಅಂತ ಸೂತ್ರ ಇದೆ. ಅನೇಕ ಅಲ್ಲುಗಳುಳ್ಳಂಥ ಪ್ರತ್ಯಯ ಅನ್ನೋದು ಬರುತ್ತೆ ಅಂತ ಹೇಳಿದಾಗ ಅದು ಒಂದು ಸ್ಥಾನದ ಒಂದು ಅಕ್ಷರಕ್ಕೆ ಬರೋದಲ್ಲ, ಆ ಇಡೀ ಪದನೇ ಕಿತ್ತಾಕ್ಬಿಟ್ಟು ಅದು ಬಂದು ಕೂತ್ಕೊಂಡ್ಬಿಡುತ್ತೆ. ಅದು ಸರ್ವಾದೇಶ ಅಂತ ಹೆಸರೋದಕ್ಕೆ. ಇನ್ನು ಶಕಾರ ಇತ್ತಾದ ಪ್ರತ್ಯಯ ಇದ್ದರೆ ಗೊತ್ತಾಯ್ತಾ, ಏನೋ ಅಶ್ ಬರುತ್ತೆ ಅಂತೆಲ್ಲಾದರೂ ಪ್ರತ್ಯಯ ಹೇಳಿದ್ರೆ ಅಶ್ವನಲ್ಲಿ ಶು ಅನ್ನೋದು ಇತ್ತು, ಇದಕ್ಕೆ ಶಕಾರ ಇತ್ತಾದ ಪ್ರತ್ಯಯ ಅಂತ ಕರಿತೀವಿ. ಹೀಗೆ ಅಶ್ ಅನ್ನೋ ಪ್ರತ್ಯಯ ಬರುತ್ತೆ ಅಂದರೆ ಶಿತ್ತಾದ ಪ್ರತ್ಯಯ ಏನು ಮಾಡುತ್ತೆ ಅಂದರೆ ಬರುತ್ತೆ ಅಂದರೆ ಅದು ಯಾವುದೋ ಒಂದು ಅಕ್ಷರಕ್ಕೆ ಬರೋದಲ್ಲ, ಅದು ಇಡೀಕ್ಕೆ ಬಂದ್ಬಿಟ್ಟು ಇಡೀ ಆ ಶಬ್ದನೇ ತೆಗೆದಾಕಿ ಅದು ಬಂದು ಕೂತ್ಕೊಂಡ್ಬಿಡುತ್ತೆ. ಹಾಗೇ ಉದಾಹರಣೆ ಇಲ್ಲೀಗ ಅಸುಧಾತು ಇದೆ. ಅಸ್ತಿಸ್ತಃ ಸಂತಿ, ಅಸಿಸ್ತಃ ಸ್ಥ, ಅಸ್ಮಿಸ್ವಹ ಸ್ಮಃ. ಆಮೇಲೆ ಲಿಟ್ಲಕಾರ ಹೆಂಗೆ ನಡೆಯುತ್ತಿದ್ದು, ಹೆಂಗೆ ನಡೆಯುತ್ತೆ ಅಂದರೆ ಬಭೂವ ಬಭೂವತುಹು ಬಭೂವುಹು, ಏನೋ ಬಭೂವ ಬಭೂವತುಹು ಬಭೂವುಹು. ಭೂಧಾತುವಿಂದು ಲಿಟ್ಲಕಾರ ಹೆಂಗೆ ಬಭೂವ ಬಭೂವತುಹು ಬಭೂವುಹು, ಬಭೂವಿಥ ಬಭೂವತುಹು ಬಭೂವ, ಬಭೂವ ಬಭೂವಿವ ಬಭೂವಿಮ ಅಂತಿದೆ. ಅದೇ ರೀತಿ ಅಸುಧಾತುದು ಕೂಡ ಲಿಟ್ಲಕಾರ ಏನಪ್ಪ ಅಂದರೆ ಬಭೂವ ಬಭೂವತುಹು ಬಭೂವು. ಅಲ್ರಿ ಇದ್ಯಾಕೆ ಹಿಂಗೆ ಅಸುಧಾತುದು? ಅಸ್ತಿಸ್ತಃ ಸಂತಿ ಅನ್ನಲ್ಲಿ ಅಸ್ ಅಂತ ಕೇಳುತ್ತಲ್ಲ ಅಂದರೆ ಲಿಟ್ಲಕಾರದಲ್ಲಿ ಕೇಳಲ್ಲ. ಯಾಕೆ ಕೇಳಲ್ಲ ಅಂದರೆ ಅವ್ರು ಹೇಳ್ತಾರೆ ನೋಡಿ, ಅಸುಧಾತೋಹೋ ಸ್ಥಾನೆ ಭೂ ಇತ್ಯಯಂ ಆದೇಶೋ ಭವತಿ ಅಸ್ತೇರ್ಭೂಹು ಅಂತ ಒಂದು ಸೂತ್ರ ಇದೆ ಪಾಣಿನಿದು, ಗೊತ್ತಾಯ್ತಾ? ಅಸುಧಾತುವಿಗೆ ಭೂ ಅಂತ ಆದೇಶ ಬರುತ್ತೆ ಅಂತ. ಭೂ ಅನ್ನೋದು ಇದು ಅನೇಕ ಅಲ್ಲುಳ್ಳಂತ ಆಯ್ತಿದು. ಆದ್ದರಿಂದ ಭೂ ಇತ್ಯಯಂ ಆದೇಶ ಭವತಿ ಬಂದಾಗ ಏನಾಯಿತು ಅಂದರೆ ಅಸುಧಾತು ಅಪಗಚ್ಚತೆ. ಅಸ್ ಅನ್ನೋ ಧಾತುವಿಗೆ ಭೂ ಆದೇಶ ಅಂದರೆ ಭೂ ಅನ್ನೋಲ್ಲಿ ಅನೇಕ ಅಲ್ಲಿದೆಯೋ ಇಲ್ಲೋ, ಬಕಾರ ಒಂದು ಊಕಾರ ಒಂದು, ಅದನ್ನ ಅನೇಕ ಅಲ್ಲಿ ಉಳ್ಳಂಥ ಆದೇಶ ಆಯ್ತಿದು. ಆದ್ದರಿಂದ ಅಸ್ ಧಾತುನೇ ಹೊಟಾಯ್ತು, ಭೂ ಅಂತ ಬಂದು ಕೂತ್ಕೊಂಡ್ಬಿಡ್ತು. ಅದು ಅನೇಕ ಅಲ್ಲುಳ್ಳಂಥ ಅಥವಾ ಶಕಾರ ಇತ್ತಾಗಿರ್ತಕ್ಕಂಥ ಪ್ರತ್ಯಯಗಳು ಆದೇಶವಾಗಿ ಬರುತ್ತೆ ಅಂದರೆ ಆಗ ಅದು ಆ ಸರ್ವಕ್ಕೂ ಬಂದ್ಬಿಟ್ಟು ಹೊರಟಾಗುತ್ತೆ. ಆದ್ದರಿಂದ ಅಸುಧಾತುವಿನಲ್ಲಿ ನಿಜವಾಗಲೂ ಭೂ ಆದೇಶ ಬರುತ್ತೆ ಅಂದರೆ ಬೇರೆ ಕಡೆ ಹೆಂಗಾಗ್ತಿತ್ತು ಅಂದರೆ ಅಸ್ಸನ್ನಲ್ಲಿರೋ ಸಕಾರ ಮಾತ್ರ ಹೋಗಿ ಭೂ ಅಂತ ಬರಬೇಕಿತ್ತು. ಹಾಗಲ್ಲ, ಭೂ ಅನ್ನೋಲ್ಲಿ ಅನೇಕ ಅಲ್ಲಿದೆ, ಅನೇಕ ಅಕ್ಷರಗಳಿದೆ. ಭೂ ಭ ಉ 2 ಅಕ್ಷರ ಇದೆ. ಆದ್ದರಿಂದ ಏನಾಯಿತು ಅಂದರೆ ಅಸ್ಸನ್ನೋದಕ್ಕೆ ಸಕಾರಕ್ಕೆ ಮಾತ್ರ ಹೋಗಿದ್ದಲ್ಲ, ಅಸ್ಸನ್ನೋದೇ ಹೊರಟಾಯಿತು. ಹೋಗೇನಾಯಿತು ಭೂ ಅಂತ ಬಂದು ಕೂತ್ಕೊಂತು. ಆದ್ದರಿಂದ ಲಿಟ್ಲಕಾರದಲ್ಲಿ ಏನಾಯ್ತು ಈಗ ಬಭೂವ ಅಂತ ರೂಪನೇ ಬಂತೆ ಹೊರತು ಅಸ್ಸನ್ನೋದ್ರದ್ದು ಕಾಣೋದೇ ಇಲ್ಲ. ಅದನ್ನೇ ಹೇಳ್ತಾರೆ ಅಸ್ಧಾತು ಹೋಸ್ತಾನೆ ಭೂ ಇತ್ಯಯಂ ಆದೇಶ ಅಸ್ತೇರ್ಭೂಹು ಅಂತ ಪಾಣಿನಿ ಸೂತ್ರ. ತದಾ ಅಸುಧಾತು ಅಪಗಚ್ಚತಿ, ಅಸ್ಸನ್ನೋ ಧಾತು ಹೊರಟೋಯ್ತು. ತಸ್ಯ ಸ್ಥಾನೆ ಭೂ ಇತಿ ಆಗಚ್ಚತಿ, ಅದರ ಸ್ಥಾನದಲ್ಲಿ ಭೂ ಅಂತ ಬಂದುಬಿಡ್ತು. ಆಮೇಲೆ ಬಭೂವ ಬಭೂವತು ಬಭೂವು ಅಂತ ಅಲ್ಲಿ ಥರನೇ ರೂಪ ಆಗೋಯ್ತು. ಇದಕ್ಕೆ ಸರ್ವಾದೇಶ ಅಂತ ಹೆಸರು. ಇನ್ನು ಆಗಮ ಅಂತಿದೆ, ಮಿತ್ರಪದ ಆಗಮ ಪ್ರತ್ಯಯಗಳು ಅಂತ ಕೆಲವಿರುತ್ತೆ. ಆಗಮ ಪ್ರತ್ಯಯಗಳು ಹೀಗೆಲ್ಲ ಏನೂ ಮಾಡಲ್ಲ. ಯಾವುದಕ್ಕಾರು ಬರುತ್ತೆ ಅಂದರೆ ಅದು ಹಾಗೇ ಇರುತ್ತೆ, ಇದು ಒಂದು ಎಕ್ಸ್ಟ್ರಾ ಬಂದು ಸೇರ್ಕೊಳ್ಳುತ್ತಷ್ಟು. ನಮ್ಮನೆಗೆ ಮಿತ್ರರಂತೆ ಆಗಮ ಅಂತ. ಯಾಕೆಂದರೆ ಮಿತ್ರರು ಬಂದ ಕೂಡಲೇ ನಾವೇನು ಮನೆ ಖಾಲಿ ಮಾಡಲ್ಲ, ನಮ್ಮ ಜೊತೆಗೆ ಅವನು ಊಟಕ್ಕೆ ಬರ್ತಾನೆ, ತಿಂಡಿಗೆ ಬರ್ತಾನೆ, ಮಲ್ಕೊಳ್ಳೋಕೆ ಅವನು ನಮ್ಮ ಜೊತೆಗೆ ಒಬ್ಬ ಎಕ್ಸ್ಟ್ರಾ ಆಗಿ ಸೇರ್ಕೊಳ್ತಾನೆ ಅವನು. ಹಾಗೆ ಆಗಮ ಪ್ರತ್ಯಯ ಬರುತ್ತೆ ಅಂತೆಲ್ಲರೂ ಹೇಳಿದರೆ ಅದು ಮಿತ್ರನಂತೆ ಎಕ್ಸ್ಟ್ರಾ ಬಂದು ಸೇರಿಕೊಳ್ಳುತ್ತೆ. ಯಾವುದೂ ಓಡಿಸಲ್ಲ, ಇಡೀನೂ ಓಡಿಸಲ್ಲ, ಒಂದು ಅಕ್ಷರನೂ ಓಡಿಸಲ್ಲ. ಅದೆಲ್ಲ ಇದ್ದಾಗ ಇದು ಒಂದು ಜೊತೆಗೆ ಬಂದು ಸೇರಿಕೊಳ್ಳುತ್ತೆ. ಅದಕ್ಕೆ ಆಗಮ ಪ್ರತ್ಯಯ ಅಂತ ಹೆಸರು. ಎಲ್ಲಿ ಅಂದರೆ
ಮಿತ್ರಪದಾಗಮ ಇತಿ ಇತ್ಯುಕ್ತಿ ಪ್ರಸಿದ್ಧ ಅಂತ ಪ್ರಸಿದ್ಧವಾಗಿದೆ ಇದು. ಆಯಿತಾ? ಆದ್ದರಿಂದ ಮಿತ್ರವದಾಗಮ ಅಂತ ಪ್ರಸಿದ್ಧ. ಅನ್ಯಸ್ಯ ಅನ್ಯಯೋಃ ಅನ್ಯೇಷಾಂ ಸ್ಥಾನೆ ನಾಗಚ್ಚತಿ ಕಿಂತು ತನ್ಮಧ್ಯೆ ತದಾದೌ ತದಂತೆ ಚ ನಿವಿಷ್ಟೋ ಭವತಿ. ಈ ಆಗಮ ಬರುತ್ತೆ ಅಂತಂದರೆ ಯಾವುದಾದ್ರೂ ಪ್ರತ್ಯಯ ಆಗಮವಾಗಿ ಬರುತ್ತೆ ಅಂದರೆ ಅದು ಅನ್ಯಸ್ಯ ಅನ್ಯಯೋಃ ಅನ್ಯೇಷಾಂ ಸ್ಥಾನೇನಾಗಚ್ಚತಿ. ಯಾವುದಾದ್ರೂ ಒಂದು ಅಕ್ಷರಕ್ಕಾಗಲಿ ಎರಡು ಅಕ್ಷರಕ್ಕಾಗಲಿ ಅಥವಾ ಇಡೀಗಾಗಲಿ ಅದು ಓಡಿಸಿ ಅದು ಬರೋದಲ್ಲ. ಕಿಂತು ಆಗಮ ಪ್ರತ್ಯಯ ಬರುತ್ತೆ ಅಂದರೆ ಅದೆಲ್ಲ ಇರೋ ಹಾಗೇ ಅದರ ಮಧ್ಯದಲ್ಲಿ, ಅದರ ಆದಿಯಲ್ಲಿ ಅಥವಾ ಅದರ ಅಂತ್ಯದಲ್ಲಿ ಆ ಪ್ರತ್ಯಯ ಬಂದು ಸೇರಿಕೊಳ್ಳುತ್ತೆ ಅಷ್ಟೇ. ಪ್ರಾಯ ಟಿತ್ತಾಗಮ ಸಾಮಾನ್ಯವಾಗಿ ಟಕಾರ ಇತ್ತಾಗಿರತಕ್ಕಂಥ ಪ್ರತ್ಯಯ ಹೇಳಿದರೆ ಗೊತ್ತಾಯ್ತಾ? ಅದು ಟಿತ್ತು, ಟಕಾರ ಇತ್ತಾಗಿರೋ ಪ್ರತ್ಯಯ. ಅದು ಯದುದ್ದೇಶ್ಯ ವಿಹಿತ ಯಾವ ಶಬ್ದಕ್ಕೆ ನಾವು ಟಿತ್ತಾಗಮವನ್ನು ಹೇಳ್ತೀವೋ ಅದು ತದಾದವು ಭವತಿ, ಅದು ಆದಿಭಾಗದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಗೊತ್ತಾಯ್ತಾ? ಅಟುಕುಪು ಆಂಗ್ ನುಂ ವ್ಯವ್ಯಾಯ ಅಟ್ ಅಂತ ಆಗಮ ಹೇಳ್ತಾರೆ, ಅಡಾಗಮ ಹೇಳ್ತಾರೆ. ಲುಂಗ್ ಲಂಗ್ ರುಂಗ್ ಶು ಅಡುದಾತ್ತಃ ಅಂತ ಸೂತ್ರ ಇದೆ. ಲುಂಗ್ ಲಂಗ್ ರುಂಗ್ ಶು ಅಟ್. ಲುಂಗ್ ಲಕಾರ, ಲಂಗ್ ಲಕಾರ, ಲೃಂಗ್ ಲಕಾರಗಳಲ್ಲಿ ಅಟ್ ಅಂತ ಆದೇಶ ಬರುತ್ತೆ ಅಂತ ಹೇಳ್ತಾರೆ. ಅಟ್ಟನ್ನಲ್ಲಿ ನೋಡಿ ಟಕಾರ ಇತ್ತು, ಆದ್ದರಿಂದ ಟಕಾರ ಇತ್ತಾದ ಆಗಮ ಇದು ಟಿತ್ತು. ಆದ್ದರಿಂದ ಇದು ಎಲ್ಲಿಗೆ ಬರುತ್ತೆ? ಸಾಮಾನ್ಯ ಆದಿಗೆ ಬಂದುಬಿಡುತ್ತೆ. ಆದ್ದರಿಂದ ಭೂಧಾತುವಿಗೆ ಲುಂಗ್ ಲಂಗ್ ಲೃಂಗ್ ಶು ಎಲ್ಲ ಧಾತುಗಳಿಗೂ ಹೌದು ಇದು. ಭೂಧಾತುವಿಗೀಗ ಅಟ್ಟಾಗಮ ಬಂತು ಅಂತಂದರೆ ಭೂ ಅಂತಿತ್ತು, ಸರಿಯಾ? ಅಟ್ಟಾಗಮ ಬಂತು ಅಂದರೆ ಎಲ್ಲಿ ಬಂತಿಗದು? ಊಕಾರವನ್ನು ಕಿತ್ತು ಹಾಕಲಿಲ್ಲ, ಭೂ ಅನ್ನೋದನ್ನು ಕಿತ್ತು ಹಾಕಲಿಲ್ಲ. ಅದೇನು ಅಂತಾರೆ? ಆದಿಗೆ ಬಂತು, ಭೂಗಿಂತ ಮುಂಚೆ ಬಂದು ಸೇರ್ಕೊತದು. ಟಕಾರ ಇತ್ತಾದ್ದರಿಂದ ಹಲಂತ್ಯಮ್ಮನ ಸೂತ್ರದಿಂದ ಇತ್ತದು, ಆದ್ದರಿಂದ ತಸ್ಯ ಲೋಪ ಅಂತ ಲೋಪ ಆಯಿತು, ಹೋಯಿತು. ಆ ಅಂತ ಉಳ್ಕೊಳ್ತು, ಅಭೂ ಅಂತ ಬಂತು. ಲುಂಗ್ ಲಂಗ್ ಲೃಂಗ್ಶು. ಆದ್ದರಿಂದ ಆಮಿಂದ ತಿ ಅಂತ ಪ್ರತ್ಯಯ ಬಂತು, ಇಕಾರ ಲೋಪ ಆಯಿತು, ಅಭೂತ್ ಅಭೂತಾಂ ಅಭೂವನ್ ಅಂತ ಲುಂಗ್ ಲಕಾರ ಬಂತು, ಅಭೂತ್ ಅಂತ ರೂಪ ಆಯಿತು. ಆದ್ದರಿಂದ ಅದೇನು ಮಾಡ್ತು ಅಂದರೆ ಅಟ್ಟು ಬರುತ್ತೆ ಅಂದರೆ ಟಕಾರ ಇತ್ತಾದ ಆಗಮ ಪ್ರತ್ಯಯ. ಆದ್ದರಿಂದ ಅದು ಯಾವುದನ್ನು ಓಡಿಸಿ ಬರಲಿಲ್ಲ. ಅದು ಬರಬೇಕಾದ್ರೆ ಟಕಾರ ಇತ್ತಾದ ಪ್ರತ್ಯಯ ಆದ್ದರಿಂದ ಆದಿಗೆ ಬಂತು. ಒಂದೊಮ್ಮೆ ಕಕಾರ ಇತ್ತಾದ ಪ್ರತ್ಯಯ ಯಾವುದಾದ್ರು ಬರುತ್ತೆ ಅಂದರೆ ಅಕ್ ಬರುತ್ತೆ ಅಂದರೆ ಅದು ಅಂತ್ಯಕ್ಕೆ ಬರುತ್ತೆ. ಅದನ್ನು ಹೇಳ್ತಾರೆ. ಟಕಾರ ಇತ್ತಾದ ಪ್ರತ್ಯಯ ಆದರೆ ಆದಿಗೆ ಬರುತ್ತೆ. ಕಿತ್ತಾದ ಆಗಮ ಆದರೆ, ಕಕಾರ ಇತ್ತಾದ ಆಗಮ ಆದರೆ ಯದುದ್ದೇಶ್ಯ ವಿಹಿತ ಯಾವ ಶಬ್ದಕ್ಕೆ ನೀವು ವಿಧಾನ ಮಾಡ್ತೀರೋ ತದಂತೆ ಭವತಿ, ಅದು ಕಡೆಗೆ ಬರುತ್ತೆ. ಇನ್ನು ಮಕಾರ ಇತ್ತಾದ ಆಗಮ ಆದರೆ ಯಾವುದನ್ನು ಕುರಿತು ನಾವು ವಿಧಾನ ಮಾಡ್ತೀವೋ ಅದು ಆ ಅಚ್ಚುಗಳ ಮಧ್ಯದಲ್ಲಿ ಬಂದು ಸೇರ್ಕೊಂಡು ಬಿಡುತ್ತೆ. ಅಚ್ಚುಗಳ ಮಧ್ಯದಲ್ಲಿ ಯಹ ಅಂತ್ಯ ಯಾವುದು ಅಂತ್ಯದಲ್ಲಿದೆಯೋ ತಸ್ಸೀವ ಅಂತಾವಯವ ಭವತಿ, ಅದರ ಅಂತಾವಯವಾಗಿ ಅದು ಆಗೋಗುತ್ತೆ. ಆದ್ದರಿಂದ ಮಿದಚೋಂತ್ಯಾತ್ ಪರಹ ಅಂತ ಸೂತ್ರ. ಅದು ಮಕಾರ ಇತ್ತಾದಾಗಮ. ಅದೆಲ್ಲದಕ್ಕೂ ಉದಾಹರಣೆ ಕೊಡ್ತಾರೆ ನೋಡಿ. ಈಗ ಭೂ ಪ್ಲಸ್ ತುಮ್ ಅಂತಿತ್ತು, ಗೊತ್ತಾಯ್ತಾ? ಭೂ ಪ್ಲಸ್ ತುಮ್ ಅಂತಿದ್ದಾಗ ಭೂ ಪ್ಲಸ್ ಇಟಾಗಮ ಹೇಳಿದ್ದಾರೆ ಇಲ್ಲಿಗ, ಗೊತ್ತಾಯ್ತಾ? ಇಟ್ಟಿನಲ್ಲೂ ಟಕಾರ ಇತ್ತಾಗಿದೆ. ಈಗ ಈ ತುಮ್ ಅನ್ನೋದಕ್ಕೆ ಇಟ್ಟು ಬರುತ್ತೆ ಅಂದರೆ ಅಲ್ಲೇನಾಯಿತು ಅಂದರೆ ಇಟ್ಟಾಗಮ ಆದ್ದರಿಂದ ಟಕಾರ ಇತ್ತಾದ್ದರಿಂದ ಇದು ಆದಿಗೆ ಬಂತು. ಇತ್ತನ್ನು ತುಮ್ ಅನ್ನೋದಕ್ಕಿಂತ ಮುಂಚೆ ಬಂತು. ಈ ಇಟ್ಟಿನಲ್ಲಿ ಟಕಾರ ಇತ್ತು, ಹೋಯಿತು, ಈ ಅಂತ ತಿಳ್ಕೊಳ್ತು. ಭೂ ಪ್ಲಸ್ ಇತುಮ್ ಅಂತಾಯಿತು. ಆಮೇಲಿಂದ ಗುಣ ಬಂತು, ಭೋ ಇತಮ್ ಅಂತಾಯಿತು. ಅವು ಆದೇಶ ಬಂತು, ಹೇಚೋಯವಾಯಾವಹ
ಭವಿತುಂ ಅಂತಾಯಿತು. ಅದನ್ನ ಭೂತುಮ್ ಅಂತಿದ್ದಾಗ ತುಮ್ ಅನ್ನೋದಕ್ಕೆ ಇಟ್ಟು ಬರುತ್ತೆ ಅಂದರೆ ಆದಿಗೆ ಬಂತು, ಇತಮ್ ಅಂತಾಯಿತು, ಭವಿತುಮ್ ಅಂತ ರೂಪ ಆಯಿತು. ಆದ್ದರಿಂದ ನೋಡಿ, ಇಟ್ಟು ಬರುತ್ತೆ ಅಂದರೆ ಇದನ್ನು ಯಾವ್ದಾರು ತೆಗೆದಾಕ್ತಾ ಈಗ? ಏನೂ ತೆಗೆದಾಕಲಿಲ್ಲ, ಬರೀ ಇಕಾರ ಅನ್ನೋದು ಬಂದು ಸೇರ್ಕೊಳ್ತಷ್ಟೆ. ಇಟ್ನಲ್ಲಿ ಟಕಾರ ಇತ್ತು, ಲೋಪ, ತಸ್ಯ ಲೋಪ. ಹಾಗೆಯೇ ಯಾಚಮಾನಃ ಅಂತ ಆಗುತ್ತೆ. ಏನೋ ಇಲ್ಲಿ ಮಕಾರ ಇತ್ತಾದ ಪ್ರತ್ಯಯ, ಕಕಾರ ಇತ್ತಾದ ಪ್ರತ್ಯಯ, ಇದು ಮುಕ್ ಬರುತ್ತೆ ಅಂತ ಹೇಳಿದ್ದಾರೆ. ಏನೋ ಯಾಚ ಪ್ಲಸ್ ಆನ ಅಂತಿತ್ತು. ಏನೋ ಆನ ಅನ್ನೋದೇನಿದು? ಶಾನಚ್ ಪ್ರತ್ಯಯ. ಇದು ಶಾನಚ್ ಪ್ರತ್ಯಯದಲ್ಲಿ ಶಕಾರ ಇತ್ತು, ಲಶಕ್ವತದ್ದಿದೆ ಅಂತ. ಶಕಾರ ಇತ್ತಾಯಿತು, ಆದ್ದರಿಂದ ಲೋಪ ಆಯಿತು. ಆನ ಅಂತ ಉಳಿತು. ಶಾನಚ್ಚಲ್ಲಿ ಚಕಾರ ಇತ್ತು, ಹೋಯಿತು. ಆನ ಅಂತ ಮಾತ್ರ ಉಳಿತು. ಯಾಚ, ಯಾಚರು ಯಾಂಚಾಯಾಮ್ ಧಾತು, ಯಾಚ ಧಾತು. ಯಾಚ ಪ್ಲಸ್ ಆನ ಅಂತ ಉಳಿತು. ಸರಿಯಾ? ಯಾಚ ಆನ ಅಂತಿದ್ದಾಗ, ಆನ ಅನ್ನೋದು ಪರದಲ್ಲಿದ್ದಾಗ ಆನೆ ಮುಖ ಅಂತ ಒಂದು ಸೂತ್ರ ಇದೆ. ಆನ ಪ್ರತ್ಯಯ ಪರದಲ್ಲಿದ್ದಾಗ ಮುಕ್ ಬರುತ್ತೆ ಅಂತ ಹೇಳಿದ್ದಾರೆ. ಮುಕ್ಕನ್ನಲ್ಲಿ ಕಕಾರ ಇತ್ತು, ಆದ್ದರಿಂದ ಕಕಾರ ಇತ್ತಾದ ಆಗಮ ಇದು. ಆದ್ದರಿಂದ ಏನಾಯ್ತು, ಇಲ್ಲಿ ಮುಕ್ಕಲ್ಲಿ ಉಕಾರ ಉಚ್ಚಾರಣಾರ್ಥ ಹೋಯ್ತದು. ಕ ಅನ್ನೋದು ಇತ್ತಾದ್ದರಿಂದ ಅದು ಹೋಯ್ತು, ಮ ಅಂತ ಮಾತ್ರ ಬರುತ್ತೆ. ಇದು ಏನು ಮಾಡ್ತು ಅಂತಂದರೆ, ಇದು ಆಗಮ ಆದ್ದರಿಂದ ಯಾಚ ಅನ್ನೋಲ್ಲಿ ಅಚ ಮಿತ್ತಾದ್ದರಿಂದ ಇದೇನಾಯಿತು ಅಂದರೆ, ಅಚ್ಚುಗಳ ಮಧ್ಯದಲ್ಲಿ ಯಾವುದು ಅಂತ್ಯದಲ್ಲಿದೆಯೋ, ಯಾಚ ಅನ್ನೋಲ್ಲಿ ಅಂತ್ಯದಲ್ಲಿರೋ ಅಚ್ಚ ಯಾವುದು ಅಂದರೆ ಚಕಾರೋತ್ತರ ಆಕಾರ, ಅದರ ಮುಂದೆ ಬಂದು ಸೇರಿಕೊಳ್ತು. ಆದ್ದರಿಂದ ಯಾಚಂ ಅಂತಾಯಿತು. ಯಾಚು ಗೊತ್ತಾಯ್ತಾ? ಮುಕ್ಕಲ್ಲಿ ಮಕಾರ ಬಂದು ಯಾಚಂ ಅಂತಾಯಿತು. ಯಾಚಂ ಪ್ಲಸ್ ಆನ, ಮೌ ಪ್ಲಸ್ ಆನ ಮಾನ ಅಂತಾಯಿತು. ಯಾಚಮಾನ ಅಂತ ರೂಪ ಆಯಿತು. ಯಾಚತೆ ಇತಿ ಯಾಚಮಾನ, ಶಾನಚ್ ಪ್ರತ್ಯಯಾಂತವಾದ ರೂಪ ಆಯಿತು. ಗೊತ್ತಾಯ್ತಾ? ಲಟಶತೃಶಾನಚೌ ಅಂತಿರೋದು ವರ್ತಮಾನಾರ್ಥದಲ್ಲಿ ಶಾನಚ್ ಪ್ರತ್ಯಯ ಬಂತು. ವಂದತೆ ಇತಿ ವಂದಮಾನ, ಅಲ್ಲೂ ಹಾಗೆ ಆಗೋದು, ಇದೇ ಬರೋದು, ಮುಖ್ಯ ಬರೋದು. ಆಯಿತಾ? ಹಾಗೆಯೇ ಮಕಾರ ಇತ್ತಾದ ಪ್ರತ್ಯಯಕ್ಕೆ ಉದಾಹರಣೆ ಇದೀಗ. ಮಿತ್ತು ಅದು ಕಕಾರ ಇತ್ತಾದ್ದರಿಂದ ಅಂತ್ಯಕ್ಕೆ ಬಂತದು. ಸರಿಯಾ? ಇದು ಮಕಾರ ಇತ್ತಾದ್ದರಿಂದ ಅಚ್ಚುಗಳ ಮಧ್ಯದಲ್ಲಿ ಯಾವುದು ಅಂತ್ಯದಲ್ಲಿದ್ದು ಅದರ ಕಡೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಎಲ್ಲಿ ಅಂತಂದ್ರೆ, ಈಗ ಋಧು ಪ್ಲಸ್ ತಿ, ಋಧುಧಾತು, ತಿ ಪ್ರತ್ಯಯ ಇದೆ. ಋಧು ಅಂತಿದ್ದಾಗ ಮಿತ್ ಬರುತ್ತೆ ಅಂತ ಹೇಳಿದರು. ಮಿತ್ ಬಂದರೆ ರುಂಧು ತಿ ಅಂತ ರೂಪ ಆಯಿತು. ಮಧ್ಯದಲ್ಲಿ ಬಂತದು. ಯಾವುದು ಅಂತ್ಯದಲ್ಲಿದೆ ರು ಅನ್ನೋದು ಅದೇ ಇರೋದು, ಅದರ ಪಕ್ಕದಲ್ಲಿ ಬಂತು ರುನ್ಧು ಪ್ಲಸ್ ತಿ, ರುಂಧತಿ ಅಂತ ರೂಪ ಆಗುತ್ತೆ. ಇದು ಒಂದು ಸಂಧಿಕಾರ್ಯ ಆಗ್ಬೇಕಾದ್ರೆ ಆಗೋದಾಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಲೋಪ ಅಂತಿದೆ. ಪ್ರಸಕ್ತಸ್ಯ ಅದರ್ಶನಂ ಅಶ್ರವಣಂ ಲೋಪ. ಯಾವುದು ಪ್ರಸಕ್ತವಾಗಿದೆ ಅದರ ಅದರ್ಶನ ಅನ್ನೋದೇ, ಅಂದರೆ ಕಣ್ಣು ಕಾಣದೆ ಅದು ಹೊಟ್ಟೋಗ್ಬಿಟ್ರೆ ಅಥವಾ ಕೇಳಿಸದೆ ಹೋದರೆ ಅದಕ್ಕೆ ಲೋಪ ಅಂತ ಕರಿತೀವಿ. ಉದಾಹರಣೆ ಎಲ್ಲಿ ಅಂತಂದರೆ, ತಸ್ಯಾಹ ಉಕ್ತಂ ಅಂತಿದೆ. ಏನಂತಿದೆ? ತಸ್ಯಾಹ ಉಕ್ತಂ ಅಂತಿದೆ. ನಾವು ಬರಿಬೇಕಾದ್ರೆ ಹೆಂಗೆ ಬರಿತೀವಿ? ತಸ್ಯಾಹ ಉಕ್ತಂ ಅಂತನಲ್ಲಿ ತಸ್ಯಾಹ ಅಂತ ವಿಸರ್ಗ ಬರೆಯಲ್ಲ. ಗೊತ್ತಾಯ್ತಾ? ತಸ್ಯಾ ಉಕ್ತಂ ಸಹ ಧರ್ಮ. ಸರಿಯಾ? ಹಾಂ, ಸಹ ಧರ್ಮ ಅಂತ ಬರಿಬಾರ್ದು ನೀವು, ಸ ಧರ್ಮ ಅಂತ ಬರಿಬೇಕಾದ್ರೆ. ಈ ಪಾಠದಲ್ಲೆಲ್ಲ ಹಾಗೆ ಬರೆದಿರ್ತಾರೆ ನೋಡಿ. ಸಧರ್ಮ ಅಂತ ಯಾಕೆ ಬರೀತಾರೆ ಅಂದರೆ, ಅಲ್ಲಿ ವಿಸರ್ಗ ಪದಚ್ಛೇದ ಮಾಡಿ ಅಂತಂದರೆ ಸಹ ಧರ್ಮ ಅಂತಲೇ ಪದಚ್ಛೇದ ಮಾಡಬೇಕು. ಮತ್ತು ವಿಸರ್ಗ ಎಲ್ಲೋಯ್ತು ಅಂತಂದರೆ ಲೋಪ ಆಯಿತು. ಸಸು ಧರ್ಮ ಏನಾಯಿತು? ಸಸ್ಸು ವಿಸರ್ಜನೀಯಸ್ಯ ಸಹ ಅಂತ ಸಕಾರಕ್ಕೆ ವಿಸರ್ಗಕ್ಕೆ ಸಕಾರ ಬಂತು. ಸಹ ಅಂತಿದ್ದು ಸಸ್ ಧರ್ಮ ಅಂತಾಯಿತು. ಆಮೇಲೆ ಏನಾಯಿತು ಅಂದರೆ, ಏತತ್ವದೋಹೋ ಸುಲೋಪ ಅನನ್ಸಮಾಸೆ ಹಲಿ ಅಂತ ಒಂದು ಸೂತ್ರ ಇದೆ. ಗೊತ್ತಾಯ್ತಾ? ಆ ಸೂತ್ರ ಪ್ರಕಾರ ಏನಾಗುತ್ತೆ, ತತ್ಶಬ್ದದಲ್ಲಿರ್ತಕ್ಕಂಥ ಸಕಾರಕ್ಕೆ, ಸಸು ಅನ್ನಲ್ಲಿರೋ ಸಕಾರಕ್ಕೆ ಲೋಪ ಆಯಿತು. ಸಧರ್ಮ ಅಂತಾಯಿತು. ಹಲ್ಪರದಲ್ಲಿದ್ದಾಗ ಲೋಪ ಅಂತ ಹೇಳಿದರೆ ಸಧರ್ಮ ಅಂತಾಯಿತು. ಹಾಗೆಯೇ ಇಲ್ಲೂ ತಸ್ಯಾಹ ಉಕ್ತಮ್ಮನಲ್ಲಿ ವಿಸರ್ಗ ಇತ್ತು, ಷಷ್ಠಿ ಭಕ್ತಿ. ಆದರೆ
ತಸ್ಯ ಅನ್ನೋ ವಿಸರ್ಗಕ್ಕೆ ಯಕಾರ ಬಂತು. ಯಕಾರ ಬಂದ ಮೇಲೆ ಉಕ್ತಮ್ ಅಂತಿದ್ದಾಗ ಯಕಾರ ಬಂತು. ಬೋ ಭಗೋ ಅಗೋ ಅಪೂರ್ವಸ್ಯ ಯೋಶಿ ಅಂತಿದೆ. ಆಮೇಲೆ ಲೋಪೋ ವ್ಯೋರ್ವಲಿ ಅಂತೆಲ್ಲ ಸೂತ್ರ ಇದೆ. ಯಕಾರ ಲೋಪ ಆಯಿತು. ತಸ್ಯ ಉಕ್ತಮ್ ಅಷ್ಟೇ ಬರೀಬೇಕು. ಗೊತ್ತಾಯ್ತಾ? ಇದಕ್ಕೆ ಲೋಪ ಅಂತ ಕರಿತೀವಿ. ಸಂಧಿ ಕಾರ್ಯ ಮಾಡಿದಾಗ ಲೋಪನೂ ಆಗತ್ತೆ ಅನ್ನೋದಕ್ಕೋಸ್ಕರ ಇದು ತೋರಿಸಿದ್ದು. ಏವಂ ಸಂಹಿತಾಯಾಂ ಜಾಯಮಾನ ವ್ಯತ್ಯಾಸ ಸಂಧಿಕಾರ್ಯಂ ಇತ್ಯುಚ್ಯತೆ. ಹೀಗೆ ಅಕ್ಷರಗಳದು, ವರ್ಣಗಳದು, ಪದಗಳದು ಸಂಹಿತ ಇದ್ದಾಗ ಏನಾಗುತ್ತೆ ಅಂದರೆ ಏನು ಸಂಧಿಕಾರ್ಯ ಆಗುತ್ತೆ. ಸಂಧಿಕಾರ್ಯ ಆಗೋದು ಅಂದ್ರೇನು? ಅಲ್ಲೊಂದು ಏನೋ ಒಂದು ವ್ಯತ್ಯಾಸ ಆಗೋದಕ್ಕೆ ಸಂಧಿಕಾರ್ಯ ಅಂತ ಕರಿತೀವಿ. ಕಿಂತು ಕದಾ ಸಂಹಿತಾ ಕಾರ್ಯ ಕದಾನ, ಈ ಸಂಹಿತ ಅನ್ನೋದು ಯಾವಾಗ ಆಗುತ್ತೆ ಯಾವಾಗ ಆಗಲ್ಲ ಅಂದರೆ ಸಾ ನಿತ್ಯ ಅನಿತ್ಯವ. ಈ ಸಂಹಿತ ಅನ್ನೋದು ಎಲ್ಲ ಕಡೆಯಲ್ಲೂ ನಿತ್ಯವೋ ಅನಿತ್ಯವೋ, ಕುತ್ರ ನಿತ್ಯ ಕುತ್ರ ವಿಕಲ್ಪೇನ ಯುಕ್ತ, ಎಲ್ಲಿ ನಿತ್ಯ ಎಲ್ಲಿ ವಿಕಲ್ಪವಾಗಿ ಇರುತ್ತೆ ಅನ್ನೋ ವಿಚಾರದಲ್ಲಿ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ. ಇತಿ ವಿಷಯೇ ಅಯಂ ಶ್ಲೋಕ ಪ್ರಸಿದ್ಧೋ ಅಸ್ತಿ. ಯಾವುದಂದರೆ ಸಂಹಿತೈಕಪದೇ ನಿತ್ಯ ನಿತ್ಯಾಧಾತೋಪಸರ್ಗಯೋ ನಿತ್ಯ ಸಮಾಸೇ ವಾಕ್ಯೇತು ಸಾ ವಿವಕ್ಷಾಂ ಅಪೇಕ್ಷತೆ ಅಂತಿದೆ. ಸಂಹಿತಾ ಏಕಪದೇ ನಿತ್ಯ. ಈ ಸಂಹಿತಾ ಅನ್ನೋದು ಏಕಪದೇ ಒಂದೇ ಒಂದು ಪದ ಇದ್ದಾಗ ಅಲ್ಲಿ ಸಂಹಿತಾ ಅನ್ನೋದು ನಿತ್ಯ. ಧಾತು ಮತ್ತು ಉಪಸರ್ಗಗಳಿದ್ದಾಗ ಅಲ್ಲಿ ಸಂಹಿತಾ ಅನ್ನೋದು ನಿತ್ಯ. ಸಮಾಸದಲ್ಲಿ ಸಂಹಿತಾ ಅನ್ನೋದು ನಿತ್ಯ. ವಾಕ್ಯದಲ್ಲಿ ಮಾತ್ರ ಸಾ ವಿವಕ್ಷಾಂ ಅಪೇಕ್ಷತೆ. ಅದು ವಿವಕ್ಷೆಯನ್ನು ಅಪೇಕ್ಷಿಸ್ತದೆ. ಅಂದರೆ ಏನಪ್ಪ ಅಂದರೆ ಅದು ಸಂಹಿತಾ ಅನ್ನೋದು ಬಂದರೂ ಬರ್ಬೋದು, ಬರದೇನೂ ಇರ್ಬೋದು. ಸಂಹಿತಾ ಎಲ್ಲೆಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ತಾರೆ, ಅಲ್ಲೆಲ್ಲ ಸಂಧಿ ಕಾರ್ಯ ಆಗೇ ಆಗತ್ತೆ. ಎಲ್ಲಿ ಸಂಹಿತಾ ಬರುತ್ತೆ ಬರದೇನೂ ಇರ್ಬೋದು ಅಂತ ಹೇಳ್ತಾರೆ, ಆವಾಗ ಅಲ್ಲಿ ಸಂಧಿ ಕಾರ್ಯ ಮಾಡಲೇಬೇಕು ಅಂತ ನಿಯಮ ಇಲ್ಲ. ಅದಕ್ಕೋಸ್ಕರ ಇವರೇನು ಮಾಡ್ತಾರೆ ಈಗ ಅಂತಂದರೆ, ಎಷ್ಟೋ ಕಡೆ ಈಗ ಸಂಧಿ ಕಾರ್ಯ ಮಾಡಲ್ಲ. ಈ ಪುಸ್ತಕದಲ್ಲೆಲ್ಲ ಈಗ ಅನೇಕ ಕಡೆ ಸಂಧಿ ಕಾರ್ಯ ಮಾಡದೇನೆ ಹಾಗೆ ಬರೆದಿರ್ತಾರೆ. ಅದು ವಾಕ್ಯ ಆದ್ದರಿಂದ ಯಾಕೆ ಸಂಧಿ ಕಾರ್ಯ ಮಾಡಲಿಲ್ಲ ಇಲ್ಲಿ ಅಂದರೆ ಸಾ ವಿವಕ್ಷಾಂ ಅಪೇಕ್ಷತೆ. ಇಲ್ಲಿ ಸಂಹಿತಾ ಇಲ್ಲ, ಸಂಹಿತಾ ವಿಕಲ್ಪ ಅಂತ ಹೇಳಿದ್ದಾರೆ. ಇದೇ ಅಂತಿಟ್ಕೊಂಡು ಸಂಧಿ ಮಾಡಿದ್ರೂ ತಪ್ಪಿಲ್ಲ, ಮಾಡದೇ ಇದ್ರೂ ತಪ್ಪಿಲ್ಲ. ಅದಕ್ಕೋಸ್ಕರ ಕೆಲವು ಸರಿ ಮಾಡಿರ್ತಾರೆ, ಕೆಲವು ಸರಿ ಮಾಡಿರಲ್ಲ. ಯತ್ರ ಸಂಹಿತಾ ವೈಕಲ್ಪಿಕಿ, ಅದೇ ಹೇಳ್ತಾರೆ, ಎಲ್ಲಿ ಸಂಹಿತಾ ಅನ್ನೋದು ವಿಕಲ್ಪವಾಗಿದೆಯೋ ತತ್ರಾಪಿ ಸಂಧಿಕರಣಂ ಉಚಿತಂ ಇತಿ ಪ್ರಾಚೀನಾನಾಂ ಸರಣಿ. ಸಂಹಿತಾ ಅನ್ನೋದು ಇಲ್ಲಿ ವಿಕಲ್ಪ ಹೇಳಿದ್ದೇನೋ ನಿಜ, ಆದರೆ ಇಲ್ಲೂ ಕೂಡ ಸಂಧಿಕರಣ ಅನ್ನೋದು ಅತ್ಯಂತ ಉಚಿತ ಅಂತ ಪ್ರಾಚೀನರ ಅಭಿಪ್ರಾಯ. ಅತೇವ ಉಕ್ತಂ, ಆದ್ದರಿಂದ ಪ್ರಾಚೀನರು ಹೇಳಿದರು ವೈಕಲ್ಪಿಕೇಶ್ವಪಿ ಭಾವಾನುಷ್ಠಾನಂ ಧರ್ಮಾಯ ಅಂತ. ಅದು ವಿಕಲ್ಪವಾಗಿದ್ದರೂ ಕೂಡ ಸಂಹಿತಾ ಅನ್ನೋದು ಅಲ್ಲಿ ಭಾವಾನುಷ್ಠಾನಂ ಧರ್ಮಾಯ. ಗೊತ್ತಾಯ್ತಾ? ಹಾಂ, ವಿಕಲ್ಪ ಮಾಡಬೇಕೋ ಮಾಡಬಾರ್ದು ಅನ್ನೋ ವಿಕಲ್ಪ ಎಷ್ಟೋ ಕಡೆ ಬಂದಿದ್ದರೂ ಕೂಡ ಅಲ್ಲಿ ಸರಿಯಾದದ್ದು ಯಾವುದಿದೆ ಅದನ್ನು ಅನುಷ್ಠಾನ ಮಾಡೋದೇ ಅದು ಧರ್ಮಾಯ. ಅದು ಧರ್ಮವನ್ನು ಉಂಟು ಮಾಡುತ್ತೆ ಅಂತ ಇದೆ. ಆದ್ದರಿಂದ ಸಂಧಿಕರಣ ಮಾಡಬೇಕು ಅಂತ ಪ್ರಾಚೀನರ ಅಭಿಪ್ರಾಯ. ನವೀನರು ಏನು ಮಾಡ್ತಾರೆ, ಸಂಧಿ ಕಾರ್ಯ ಮಾಡಿದ್ರೆ ಮಾಡ್ಬೋದು, ಇಲ್ಲದೇನೂ ಇರ್ಬೋದು, ಅದು ಮಾಡದೇ ಇದ್ರೂ ತಪ್ಪಿಲ್ಲ ಅಂತ ಮಾಡಲ್ಲ. ಅಭ್ಯಾಸ ಏಕವಾಕ್ಯೇನ ಉತ್ತರಂ ಲಿಖತ. ಒಂದು ವಾಕ್ಯದಿಂದ ಉತ್ತರವನ್ನು ಕೊಡಿ. ಪದಸಮೂಹ ವಾಕ್ಯಂ ಕದಾ ಭವತಿ. ಪದಸಮೂಹ ವಾಕ್ಯಂ ಅರ್ಥಸಮಾಪ್ತೌ ಭವತಿ. ಆಸಕ್ತಿರ್ನಾಮ ಕಾ. ಆಸಕ್ತಿರ್ನಾಮ ಬುದ್ಧ್ಯವಿಚ್ಛೇದಃ. ಕದಾ ವರ್ಣವ್ಯತ್ಯಾಸಃ ಭವತಿ. ಯದಾ ಸಂಧಿಕಾರ್ಯಂ ಭವತಿ ತದಾ ವರ್ಣವ್ಯತ್ಯಾಸಃ ಭವತಿ. ಆದೇಶಃ ಕಃ ಇವ ಭವತಿ. ಆದೇಶಃ ಶತ್ರುಃ ಇವ ಭವತಿ. ಲೋಪೋ ನಾಮ ಕಃ. ಲೋಪೋ ನಾಮ ಅದರ್ಶನಂ ಲೋಪಃ ಅಥವಾ ತತ್ರ ವರ್ಣಾನಾಂ ಅಶ್ರವಣಂ ಲೋಪಃ ಇತ್ಯುಚ್ಯತೆ. ಚತುರ್ಥಪದಂ ಲಿಖತ. ಇತ್ಯಪಿ ಅನ್ನಲ್ಲಿ ಆದೇಶ. ಜಿನೇಂದ್ರ ಅನ್ನಲ್ಲಿ ಇಲ್ಲಿ ಏನು ಅಂದರೆ ಏಕಾದೇಶ ಅಂತ ಬರೀಬೇಕು.
ಸರ್ವಾದೇಶ ಯಾವುದಕ್ಕೆ ಬರುತ್ತೆ? ಸರ್ವಸ್ಯ ಸ್ಥಾನೆ. ಏಕಾದೇಶ ಏಕಾದೇಶ ಎಲ್ಲಿಗೆ ಬರುತ್ತೆ ಅಂದರೆ ಉಭಯೋ ಸ್ಥಾನೆ. ವಾಕ್ಯೆ ಸಂಹಿತಾ ವೈಕಲ್ಪಿಕಿ ಸಮಾಸೆ ನಿತ್ಯ ಅಂತ ಬರೀಬೇಕು. ಅದಕ್ಕೆ ಪದಸಮೂಹ ವಾಕ್ಯಂ, ವರ್ಣಸಮೂಹ ಪದಂ ಅಂತ ಬರೀಬೇಕು. ಇನ್ನು ಸಂಯೋಜಯತ ಆದೇಶ ಈ ಕಡೆ ಇರೋದು, ಏಕಾದೇಶ ಸರ್ವಾದೇಶ ಆಗಮಃ ಲೋಪಃ. ಈ ಕಡೆ ಪ್ರಸಕ್ತಸ್ಯ ಅದರ್ಶನಂ ನೂತನಃ ವರ್ಣಃ ಆಗಚ್ಚತಿ ಏಕಸ್ಯ ಸ್ಥಾನೆ ದ್ವಯೋ ಸ್ಥಾನೆ ಸರ್ವಸ್ಯ ಸ್ಥಾನೆ ಅಂತಿದೆ. ಆದ್ದರಿಂದ ಆದೇಶ ಇಲ್ಲಿ ಏಕಾದೇಶ ಸರ್ವಾದೇಶ ಅಂತ ಈ ಕಡೆ ಕೊಟ್ಟರು, ಇದೆರಡರು ಹೊಂದಿಸಿ ಬರಿಬೇಕು. ಆದೇಶ ಆದೇಶ ಅಂದರೆ ಏನು? ನೂತನಃ ವರ್ಣಃ ಆಗಚ್ಚತಿ ಅಂತ ಅರ್ಥ ಆದೇಶ ಅಂದರೆ. ಏಕಾದೇಶ ಅಂದ್ರೇನು? ದ್ವಯೋ ಸ್ಥಾನೆ ಭವತಿ. ಸರ್ವಾದೇಶ ಸರ್ವಸ್ಯ ಸ್ಥಾನೆ. ಆಗಮಃ ಆಗಮಃ ಅಂದ್ರೇನು? ಇಲ್ಲಿ ಕೊಟ್ಟೇ ಇಲ್ವ ಇದಕ್ಕೆ? ಲೋಪಃ ಅಂದರೆ ಪ್ರಸಕ್ತಸ್ಯ ಅದರ್ಶನಂ. ಏಕಸ್ಯ ಸ್ಥಾನ ಎಲ್ಲಿ ಕೊಟ್ಟಿದ್ದಾರೆ ಇದ್ದ? ಹಾಂ, ಏಕಸ್ಯ ಸ್ಥಾನೆ. ಆಗಮಃ ಏಕಸ್ಯ ಸ್ಥಾನೇ ಭವತಿ. ಒಂದು ಯಾವುದೋ ಒಂದು ಸ್ಥಾನಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಸಂಹಿತಾ ಕುತ್ರ ನಿತ್ಯ ಕುತ್ರ ವೈಕಲ್ಪಿಕೆ ಇತಿ ಕಾರಿಕಾನುಗುಣಂ ವಿವರಣತ ಅಂತಿದೆ. ಸಂಹಿತಾ ಕುತ್ರ ನಿತ್ಯ ಏಕಪದೇ ಸಂಹಿತಾ ನಿತ್ಯ ಧಾತೂಪಸರ್ಗಯೋ ಸಂಹಿತಾ ನಿತ್ಯ ಸಮಾಸೇ ಚ ಸಂಹಿತಾ ನಿತ್ಯ ಭವತಿ. ವಾಕ್ಯೇ ತು ಸಾ ಸಂಹಿತಾ ವಕ್ತುಃ ವಿವಕ್ಷಾಂ ಅಪೇಕ್ಷತೆ. ಹರಯೇ ನಮಃ.